ಹಲೋ ನಮಸ್ತೆ, ನಾನು ಅಪರ್ಣಾ ಭಟ್. ಇವತ್ತು ನಾವು ಕರ್ನಾಟಕ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಸ್ನ ಒಂದು ಭಾಗವಾಗಿ ಒಂದು ಸರಣಿಯಲ್ಲಿ ಏನು ಮಾಡ್ತಾ ಇದ್ದೇವೆ, ಮಿಕ್ಸ್ ಮಾಕ್ ಟೆಸ್ಟ್ ಹೇಳುವಂತಹ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಸೀರೀಸ್ ಬೇಸ್ಡ್ ಆನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಕ್ಟ್ಸ್. ಈ ಒಂದು ಸರಣಿಯ ಈ ಒಂದು ಸೀರೀಸ್ನ ಮೂರನೇ ಭಾಗ, ದಟ್ ಈಸ್ ಮಿಕ್ಸ್ ಮಾಕ್ ಟೆಸ್ಟ್ ನಂಬರ್ 3 ಫಾರ್ ಕರ್ನಾಟಕ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಸ್. ಸೊ ಎಲ್ರಿಗೂ ಒಂದು ಒಳ್ಳೆಯ ಒಂದು ಶುಭೋದಯವನ್ನು ಹಾರೈಸ್ತಾ, ಇನ್ನು ಕರ್ನಾಟಕ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಸ್ಗೆ ಬಹಳ ದಿನ ಇಲ್ಲ, ಒಂದು ತಿಂಗಳಂತ ತಿಳ್ಕೊಳ್ಬೋದು. ಸೊ ಆದಷ್ಟು ಒಂದು ಪ್ರಿಲಿಮ್ಸ್ ಎಕ್ಸಾಮ್ಸ್ಗೆ ಎಷ್ಟು ಮಟ್ಟಿಗೆ ಸಾಧ್ಯವೋ ಅಷ್ಟು ಮಟ್ಟಿಗೆ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗುವಂಥದ್ದು ಬಹಳ ಒಂದು ಮುಖ್ಯವಾದ ಒಂದು ವಿಚಾರ. ಸೊ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ಸ್ ರಿಸಲ್ಟ್ಸ್ ಆಲ್ರೆಡಿ ಅನೌನ್ಸ್ ಆಗಿದೆ. ಸೊ ಹಲವಾರು ಜನ ಕ್ಲಿಯರ್ ಆಗಿದ್ದೀರಿ. ಎಲ್ರಿಗೂ ಹೃತ್ಪೂರ್ವಕವಾದ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ಹಾಗೆ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಸ್ಗೆ ಯಾರು ಪ್ರಿಪೇರ್ ಆಗ್ತಿದ್ದೀರಿ ಅಥವಾ ಮುಂದಿನ ವರ್ಷ ಸಿವಿಲ್ ಜಡ್ಜ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಿ, ಅವರಿಗೂ ಕೂಡ ಒಂದು ಒಳ್ಳೆಯ ಗೈಡೆನ್ಸ್ ಕೊಡುವಂತಹ ಆಶಯದಿಂದ ನಾವು ಈ ಒಂದು ಬೇರೆ ಬೇರೆ ರೀತಿಯ ಸೀರೀಸನ್ನು ಮಾಡ್ತಿದ್ದೇವೆ. ಹಾಗೆ ಕರ್ನಾಟಕ ಮೇನ್ಸ್ ಎಕ್ಸಾಮ್ಸಲ್ಲಿ ಯಾರಿಗೆ ಕ್ಲಿಯರ್ ಆಗಲಿಲ್ವೋ, ಸೊ ಪ್ಲೀಸ್ ಡೋಂಟ್ ಬಿ ಡಿಸಪಾಯಿಂಟೆಡ್. ಯಾಕೆಂದರೆ ಆಲ್ವೇಸ್ ಈ ಫೇಲಿಯರ್ ಹೇಳುವಂಥದ್ದು ಸ್ಟೆಪ್ಪಿಂಗ್ ಸ್ಟೋನ್ ಟು ಸಕ್ಸಸ್ ಅಂತ ಹೇಳುವಂಥದ್ದು. ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಜಜ್ಮೆಂಟ್ ರೈಟಿಂಗ್. ಯಾಕೆಂದರೆ ಬಹಳಷ್ಟು ಜನ ಟ್ರಾನ್ಸ್ಲೇಷನ್ ಮತ್ತು ಜಜ್ಮೆಂಟ್ ರೈಟಿಂಗಲ್ಲೇ ಸ್ವಲ್ಪ ಮಟ್ಟಿಗೆ ಎಡವಿರಬಹುದು. ಸೊ ಮಾರ್ಕ್ಸ್ ಇನ್ನೂ ಡೀಟೇಲ್ಸ್ ಸಿಗದೇ ಇದ್ದರೆ ಜಸ್ಟ್ ಚೆಕ್. ಯಾಕೆಂದರೆ ಕಟ್ ಆಫ್ ಮಾರ್ಕ್ಸ್ ಸಹ ಕೊಟ್ಟಿದ್ದಾರೆ ಈ ವರ್ಷ, ಯಾವ್ಯಾವ ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ಮಾರ್ಕ್ಸ್ ಆಗಿದೆ. ಸೊ ಆ ಒಂದು ಅನಾಲಿಸಿಸ್ ಮೇಲೆ ನಾವು ಎಷ್ಟು ಆನ್ಸರ್ ಮಾಡಿರಬಹುದು. ಯಾಕೆಂದರೆ ನಾವು ನಮ್ಮ ಪ್ರಕಾರ ನಾವು ಆನ್ಸರ್ ಮಾಡಿರ್ತೇವೆ ಅಂತ ಅಂದ್ಕೊಂಡಿರ್ತೇವೆ. ಆದರೆ ನಾವು ಬಹಳಷ್ಟು ಜಜ್ಮೆಂಟ್ಸ್ಗಳನ್ನ ನಾವು ಓದಿ ಅದನ್ನು ಅರಗಿಸ್ಕೊಂಡು ಆಮೇಲೆ ಆನ್ಸರ್ ಬರಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇಟ್ ಹ್ಯಾಸ್ ಒಂದು ಈ ಥರ ಟೆಕ್ನಿಕ್ ಅಂತಲ್ಲ, ಆದರೆ ಸಮ್ ಕೈಂಡ್ ಆಫ್ ಸಿಸ್ಟಮೆಟಿಕ್ ಥಿಂಗ್ಸ್ ಹ್ಯಾವ್ ಟು ಬಿ ದೇರ್ ವೈಲ್ ರೈಟಿಂಗ್ ಜಜ್ಮೆಂಟ್ ರೈಟಿಂಗ್. ಇಟ್ ಕೆನಾಟ್ ಬಿ ಡನ್ ಅಬ್ರಪ್ಟ್ಲಿ. ಸೊ ಆ ಒಂದು ಕಾರಣಕ್ಕೆ ಕೆಲವೊಂದು ಜನ ಸ್ವಲ್ಪ ಮಟ್ಟಿಗೆ ಮಾರ್ಕ್ಸ್ ಕಮ್ಮಿ ಬಂದಿರ್ಬೋದು. ಆದರೆ ಅದಕ್ಕೆ ಬೇಸರ ಮಾಡಿಕೊಳ್ಳದೆ ಮುಂದಿನ ವರ್ಷ ಇನ್ನೂ ಒಳ್ಳೆಯ ರ್ಯಾಂಕ್ ಒಂದಿಗೆ ಉತ್ತೀರ್ಣರಾಗಬೇಕು ಹೇಳುವಂಥ ಆ ಒಂದು ಉದ್ದೇಶ ಇಟ್ಕೊಂಡು ಇವತ್ತಿಂದನೇ ಪ್ರಾರಂಭ ಮಾಡಿ, ಯಾವುದೇ ರೀತಿಯ ಜಜ್ಮೆಂಟ್ ಇರಲಿ, ಯಾವುದೇ ರೀತಿಯ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರಲಿ, ಅಥವಾ ಯಾವುದೇ ರೀತಿಯ ಲೀಗಲ್ ನ್ಯೂಸ್ ಇರಲಿ, ಆದಷ್ಟು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಯಾವ ಲೀಗಲ್ ಪ್ರಿನ್ಸಿಪಲ್ ಇನ್ವಾಲ್ವ್ ಆಗಿದೆ ಅದರ ಜೊತೆಗೆ ನೋಡಿಕೊಂಡು ವಿ ಕ್ಯಾನ್ ಕಂಟಿನ್ಯೂ. ಓಕೆ, ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಮಿಕ್ಸ್ ಮಾಕ್ ಟೆಸ್ಟ್ ಹೇಳುವಂಥದ್ದು. ದಿಸ್ ಇಸ್ ಫಾರ್ ಎಸ್ಪೆಷಲಿ ಫಾರ್ ಕರ್ನಾಟಕ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ ಆ್ಯಂಡ್ ಟುಡೇ ದಿಸ್ ಇಸ್ ಬೇಸ್ಡ್ ಆನ್ ಇಂಡಿಯನ್ ಪೀನಲ್ ಕೋಡ್. ಇಂಡಿಯನ್ ಪೀನಲ್ ಕೋಡ್ ಮೇಲೆ ಆಧಾರಿತ ಆಗಿರುವಂತಹ ಈ ಒಂದು ಕ್ವಶನ್ಸ್ ಇದು. ಸೊ ಮೊದಲನೇದಾಗಿ ಟೋಟಲಿ ನಾನು ಏನು ಮಾಡ್ತೇನೆ ಅಂದರೆ 30 ಕ್ವಶನ್ಸ್ ಇರುತ್ತೆ. ಅದಕ್ಕೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಆಲ್ ದೀಸ್ ಆರ್ 4 ಆಪ್ಷನ್ಸ್ ಆರ್ ಗಿವನ್. ಹಾಗೆ ಆನ್ಸರ್ಸ್ ಕೊಡ್ತೇನೆ, ಹಾಗೆ ಅದ್ರ ಜೊತೆ ನಾವು ಅದರ ರೀಸನಿಂಗ್ ಏನಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಪನಿಷ್ಮೆಂಟ್ ಫಾರ್ ದಿ ಅಟೆಂಪ್ಟ್ ಮೇಡ್ ಫಾರ್ ಎನಿ ಒಫೆನ್ಸ್ ವೇರ್ ಎಕ್ಸ್ಪ್ರೆಸ್ ಪ್ರಾವಿಷನ್ ಇಸ್ ನಾಟ್ ಪ್ರೊವೈಡೆಡ್ ಫಾರ್ ಸಚ್ ಅಟೆಂಪ್ಟ್ ವಿಲ್ ಬಿ. ಅಂದರೆ ಯಾವುದಾದ್ರೂ ಒಫೆನ್ಸ್ ಇರುತ್ತೆ, ಆ ಒಫೆನ್ಸ್ನ ಅಟೆಂಪ್ಟ್ ಮಾಡಿದರೆ ಅದಕ್ಕೆ ಎಷ್ಟು ಪನಿಷ್ಮೆಂಟು ಅಂತ ಕೇಳಿರ್ತಾರೆ. ಯಾಕೆಂದರೆ ಈ ಒಂದು ಅಟೆಂಪ್ಟಿಗೆ ಸಪ್ರೇಟಾಗಿ ಪನಿಷ್ಮೆಂಟ್ ಕೊಟ್ಟಿಲ್ಲ ಅಂಥ ಸಂದರ್ಭದಲ್ಲಿ ನಾರ್ಮಲಿ ಎಷ್ಟು ಪನಿಷ್ಮೆಂಟ್ ಕೊಡ್ಬೋದು, ಯಾವ ಸೆಕ್ಷನ್ ಹೇಳುತ್ತೆ ಹೇಳುವಂಥ ಕ್ವಶನ್. ಸೊ ಆಪ್ಷನ್ಸ್ ಏನಿದಕ್ಕೆ: 1/2 ಆಫ್ ದಿ ಇಂಪ್ರಿಸನ್ಮೆಂಟ್ ಆಫ್ ದಿ ಲಾಂಗೆಸ್ಟ್ ಟರ್ಮ್ ಪ್ರೊವೈಡೆಡ್ ಫಾರ್ ದಿ ಒಫೆನ್ಸ್, 1/4 ಆಫ್ ದಿ ಇಂಪ್ರಿಸನ್ಮೆಂಟ್ ಆಫ್ ದಿ ಲಾಂಗೆಸ್ಟ್ ಟರ್ಮ್ ಪ್ರೊವೈಡೆಡ್ ಫಾರ್ ದಿ ಒಫೆನ್ಸ್, 1/3 ಆಫ್ ದಿ ಇಂಪ್ರಿಸನ್ಮೆಂಟ್ ಆಫ್ ದಿ ಲಾಂಗೆಸ್ಟ್ ಟರ್ಮ್ ಪ್ರೊವೈಡೆಡ್ ಫಾರ್ ದಿ ಒಫೆನ್ಸ್, 4th ನಾಟ್ ಆಲ್ವೇಸ್ ಪನಿಷಬಲ್. ಈಗ ಕ್ರಿಮಿನಲ್ ಕಾನ್ಸ್ಪಿರಸಿ ಅಥವಾ ಅಟೆಂಪ್ಟ್, ದೇ ಆಲ್ ಕಮ್ ಅಂಡರ್ ಕೈಂಡ್ ಆಫ್ ಇನ್ಕೋಹೆಟ್ ಒಫೆನ್ಸ್. ಇನ್ಕೋಹೆಟ್ ಒಫೆನ್ಸ್ ಅಂದರೆ ಕಂಪ್ಲೀಟ್ ಆಗಿಲ್ದಿರೋ ಒಫೆನ್ಸ್, ಅಂದರೆ ಆ ಆ್ಯಕ್ಟ್ ಕಂಪ್ಲೀಟ್ ಆಗಿಲ್ಲ. ಆದರೂ ಕೂಡ ಕೆಲವೊಂದಕ್ಕೆ ಈಗ IPC ಬೇರೆ ಬೇರೆ ರೀತಿಯ ಡಿವಿಷನ್ ಇದೆ. ಒಂದು ಆ ಸೆಕ್ಷನಲ್ಲೇ ಕೊಟ್ಬಿಟ್ಟಿರ್ತಾರೆ, ಈ ಅಟೆಂಪ್ಟ್ ಅಥವಾ ಈ ಆ್ಯಕ್ಟ್ ಮಾಡಿದ್ರೆ ಒಂದೇ ಇಷ್ಟೇ ಪನಿಷ್ಮೆಂಟ್ ಅಂತ. ಇನ್ನೊಂದು ಸಪ್ರೇಟಾಗಿ ಆ್ಯಕ್ಟ್ ಮಾಡಿದರೆ ಬೇರೆ, ಅಟೆಂಪ್ಟಿಗೆ ಬೇರೆ ಪನಿಷ್ಮೆಂಟ್ ಕೊಟ್ಟಿರ್ತಾರೆ. ಇನ್ನು ಕೆಲವೊಂದು ಈ ಸುಸೈಡ್ ಅಂತೆಲ್ಲ ಆ ಆ್ಯಕ್ಟ್ ಆಗಿರೋದಿಲ್ಲ. ಸುಸೈಡ್ ಮಾಡ್ಕೊಂಡ್ರೆ ಅದು ಪನಿಷ್ಮೆಂಟ್ ಅಲ್ಲ, ಒಫೆನ್ಸ್ ಅಲ್ಲ. ಅದೇ ಸುಸೈಡ್, ಅಟೆಂಪ್ಟ್ ಟು ಕಮಿಟ್ ಸುಸೈಡ್, ದಟ್ಸ್ ಅನ್ ಒಫೆನ್ಸ್. ಹಾಗೆ ಇನ್ನೊಂದು ಥರದ್ದು ಇದೆ, ಎಲ್ಲಿ ಯಾವುದ್ರ ಬಗ್ಗೆನೂ ಅಟೆಂಪ್ಟ್ ಮಾಡಿರೋ ಒಫೆನ್ಸ್ಗೆ ಅಟೆಂಪ್ಟ್ ಮಾಡಿದ್ದಕ್ಕೆ ಪನಿಷ್ಮೆಂಟ್ ಕೊಟ್ಟಿಲ್ವೋ ಅದಕ್ಕೆಲ್ಲವೂ ಕೂಡ ಒಂದು ಸೆಕ್ಷನ್ ಇದೆ, ದ್ಯಾಟ್ ಈಸ್ ಸೆಕ್ಷನ್ 511. ಸೊ ಅದ್ರ ಪ್ರಕಾರ ಏನು ಹೇಳ್ತಾರೆ, ಎಲ್ಲಿ ಈ ಪನಿಷ್ಮೆಂಟ್ ಬಗ್ಗೆ ಉಲ್ಲೇಖ ಮಾಡಿಲ್ಲ ಅಟೆಂಪ್ಟ್ ಮಾಡಿದ್ದಕ್ಕೆ, ಆವಾಗ ಆ ಒಫೆನ್ಸ್ಗೆ ಎಷ್ಟು ಪನಿಷ್ಮೆಂಟ್ ಹೇಳಿರ್ತಾರೆ
ಹೌ ಮಚ್ ಪನಿಷ್ಮೆಂಟ್ ಹ್ಯಾಸ್ ಬೀನ್ ಡಿಟರ್ಮಿನ್ಡ್ ಫಾರ್ ಸಚ್ ಒಫೆನ್ಸ್. ಆ ಒಫೆನ್ಸಿನ ಈಗ ಲೈಫ್ ಇಂಪ್ರಿಸನ್ಮೆಂಟ್ ಇರಲಿ ಅಥವಾ ಯಾವುದಾದ್ರೂ ಪನಿಷ್ಮೆಂಟ್ ಫಾರ್ ಇಂಪ್ರಿಸನ್ಮೆಂಟ್ ಆ ಥರ ಇದ್ದರೆ 1/2 ಆಫ್ ದಿ ಇಂಪ್ರಿಸನ್ಮೆಂಟ್ 1/2 ಆಫ್ ದಿ ಲಾಂಗೆಸ್ಟ್ ಟರ್ಮ್. ಆ ಒಫೆನ್ಸ್ಗೆ ಎಷ್ಟು ಲಾಂಗೆಸ್ಟ್ ಟರ್ಮ್ ಕೊಟ್ಟಿರ್ತಾರೆ, ಮ್ಯಾಕ್ಸಿಮಮ್ 5 ವರ್ಷ ಅಂತ ಕೊಟ್ಟಿದ್ರೆ 2.5 ವರ್ಷ ತನಕ ಕೊಡ್ಬೋದು. ಮ್ಯಾಕ್ಸಿಮಮ್ 10 ವರ್ಷ ಅಂತ ಕೊಟ್ಟಿದ್ರೆ ಅಟೆಂಪ್ಟ್ ಮಾಡಿದ್ದಕ್ಕೆ 5 ವರ್ಷ ಅಂತ ಕೊಡ್ಬೋದು. ಸೊ 1/2 ಆಫ್ ದಿ ಇಂಪ್ರಿಸನ್ಮೆಂಟ್ ಆಫ್ ದಿ ಲಾಂಗೆಸ್ಟ್ ಟರ್ಮ್ ಪ್ರೊವೈಡೆಡ್ ಫಾರ್ ದಿ ಒಫೆನ್ಸ್. ಇದು ಒಂದು ಎ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. Making or publishing any imputation on someone who is dead. First one is no offense. Second, amounts to an offense of defamation. Third, amounts to defamation of his family members. 4 is a civil wrong. What is the answer for this? Imputation andre enu? So this word basically revolves around imputation. ಇಂಪ್ಯುಟೇಷನ್, ಇವನೊಬ್ಬ ಕುಡ್ಕ, ಇವನೊಬ್ಬ ಸುಳ್ಳ, ಇವಳೊಬ್ಳು ಈಗ ಹೆಣ್ಮಕ್ಳಿಗೆ ಕೆಟ್ಟ ಮಾತಿಂದ ಬೈಯುವಂಥದ್ದು, ಶೀ ಇಸ್ ಲೈಕ್ ದಿಸ್ ಅಂತ ಹೇಳಿ, ಅವಳು ಲೂಸ್ ಕ್ಯಾರೆಕ್ಟರ್ ಅಂತ ಹೇಳಿ ಬೈಯುವಂಥದ್ದು. ಸೊ ಇದೆಲ್ಲ ಕೂಡ ಏನು, ಒಂದು ಇಂಪ್ಯುಟೇಷನ್, ಒಬ್ಬರ ಮೇಲೆ ಒಂದು ಆರೋಪ ಅಂತ ಹೇಳುವಂಥದ್ದು. ಅದು ಸತ್ತ ವ್ಯಕ್ತಿಯ ಮೇಲೆ ಅವರ ಬಗ್ಗೆ ಯಾವುದಾದ್ರೂ ಉಲ್ಲೇಖ ಮಾಡಿದರೆ ಅಥವಾ ಪಬ್ಲಿಷ್ ಮಾಡಿದರೆ ಇನ್ ದಿ ಫಾರ್ಮ್ ಆಫ್ ಲಿಬೆಲ್ ಆರ್ ಸ್ಲ್ಯಾಂಡರ್, ಅವಾಗ ಅದು ಏನಾಗತ್ತೆ, ಯಾಕೆಂದರೆ ಬದುಕಿರೋ ವ್ಯಕ್ತಿ ಹೌದು, ಆದರೆ ಸತ್ತೋಗಿರೋ ವ್ಯಕ್ತಿ ಅವರ ಬಗ್ಗೆ ಈ ಥರ ಇಂಪ್ಯುಟೇಷನ್ ಮಾಡಿದರೆ, ವೆದರ್ ಇಟ್ ಇಸ್ ನೋ ಅಫೆನ್ಸ್ ಆರ್ ವೆದರ್ ಇಟ್ ಅಮೌಂಟ್ಸ್ ಟು ಅಫೆನ್ಸ್ ಆಫ್ ಡಿಫಮೇಷನ್ ವಿಚ್ ಅಮೌಂಟ್ಸ್ ಟು ಡಿಫಮೇಷನ್ ಆಫ್ ಹಿಸ್ ಫ್ಯಾಮಿಲಿ ಮೆಂಬರ್ಸ್ ಆರ್ ಈಸ್ ಅ ಸಿವಿಲ್ ರಾಂಗ್. ಇದು ಏನಾಗತ್ತೆ, ಡಿಫಮೇಷನ್ಗೆ ಸಂಬಂಧಪಟ್ಟ ಒಂದು ಕ್ವಶನ್. ಡಿಫಮೇಷನ್ಗೆ ನಮಗೆ ಸೆಕ್ಷನ್ 499 ಡೆಫಿನಿಷನ್ ಹೇಳುತ್ತೆ. ಸೊ ಅದರಲ್ಲಿ ಎಕ್ಸ್ಪ್ಲನೇಷನ್ಸ್ ಎಲ್ಲ ಕೊಡ್ತಾರೆ. ಎಕ್ಸ್ಪ್ಲನೇಷನ್ಸ್ ಇದೆ, ಹಲವಾರು ಎಕ್ಸೆಪ್ಷನ್ಸ್ಗಳಿವೆ. ಆ ಎಕ್ಸ್ಪ್ಲನೇಷನ್ಸಲ್ಲಿ ಹೇಳ್ತಾರೆ, ಯಾರು ತೀರ್ಕೊಂಡಿರ್ತಾರೆ ಅವರ ಬಗ್ಗೆ ಸಹ ಏನಾದರೂ ಕಮೆಂಟ್ ಅಂದರೆ ಈ ಥರ ಇಂಪ್ಯುಟೇಷನ್ ಮಾಡಿದರೆ ದೆನ್ ಇಟ್ ಅಮೌಂಟ್ಸ್ ಟು ಒಫೆನ್ಸ್ ಆಫ್ ಡಿಫಮೇಷನ್. ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಡಿಫಮೇಷನ್ ಅಂತಲ್ಲ, ಆ ವ್ಯಕ್ತಿಯ ಡಿಫಮೇಷನ್ನೇ ಆಗಿದೆ ಅಂತ ತಿಳ್ಕೊಳ್ಬೋದು. ನೆಕ್ಸ್ಟ್, E enters the house of F by making a hole through the wall with the intention to cause wrongful loss to F. What offense A has committed? ಏನರ್ಥ ಇದು? ಎಸ್. ಸೊ ಏನಾಗತ್ತೆ ಇದು? ಈ ಹೇಳುವಂಥ ವ್ಯಕ್ತಿ ಎಫ್ನ ಮನೆಯೊಳಗೆ ಒಂದು ಹೋಲ್ ಪ್ಯಾಸೇಜ್ ಮುಖಾಂತರ ಮಾಡಿಕೊಂಡು ಗೋಡೆಯ ಮುಖಾಂತರ ಹೋಗ್ತಾನೆ ವಿತ್ ದ ಇಂಟೆನ್ಷನ್ ಟು ಕಾಸ್ ರಾಂಗ್ಫುಲ್ ಲಾಸ್ ಮಾಡಬೇಕು ಹೇಳುವಂಥ ಉದ್ದೇಶದಿಂದ ಅವನು ಎಫ್ನ ಮನೆಗೆ ಹೋಗ್ತಾನೆ. ವಾಟ್ ಒಫೆನ್ಸ್ ಎ ಹ್ಯಾಸ್ ಕಮಿಟೆಡ್? ಎ ಏನು ಒಫೆನ್ಸ್ ಕಮಿಟ್ ಮಾಡಿದ್ದಾನೆ? ಫಸ್ಟ್ ಒನ್ ಆರ್ಸನ್, 2 criminal trespass, 3 theft and 4 house breaking. Of course it's a criminal trespass, but you have to be very specific while answering these multiple choice questions. ಏನಾಗತ್ತೆ ಇದು? ದಿಸ್ ಈಸ್ ದ ಫಾರ್ಮ್ ಆಫ್ ಹೌಸ್ ಬ್ರೇಕಿಂಗ್. ಹೌಸ್ ಬ್ರೇಕಿಂಗ್ ಅಂದರೆ ಏನು? ಹೌಸ್ ಟ್ರೆಸ್ಪಾಸನ್ನು ಯಾವುದಾದ್ರೂ ಸೆಕ್ಷನ್ 445 ಅಲ್ಲಿ ಹೇಳಿದ್ದಾರೆ. ಸೆಕ್ಷನ್ 445 ಅಲ್ಲಿ ಹೇಳಿರುವಂತಹ ಹೌಸ್ ಬ್ರೇಕಿಂಗನ್ನು ಇಫ್ ಇಟ್ ಈಸ್ ಕಮಿಟೆಡ್ ಇನ್ ಒನ್ ಆಫ್ ದಿ 6 ಮೆಥಡ್ಸ್, 6 ತರಹದ ಮೆಥಡ್ ಹೇಳಿದ್ದಾರೆ. ಅದನ್ನು ಮನೆಯೊಳಗೆ ಹೇಗೆ ಹೋಗ್ತಾರೆ ಹೇಳುವಂಥದ್ದು, ಎಂಟ್ರಿ ಎಕ್ಸಿಟ್ ಮಾಡಿ, ಯಾವುದೋ ಒಂದು 5-6 ತರಹದ ಒಂದು ವಿಭಾಗಗಳಿವೆ. ಆ ಮೆಥಡ್ ಮುಖಾಂತರ ಹೇಗಾದರೂ ಮಾಡಿ ಹೌಸ್ ಟ್ರೆಸ್ಪಾಸ್ ಮಾಡಿದರೆ ದೆನ್ ದ್ಯಾಟ್ ಈಸ್ ನೋನ್ ಆಸ್ ಹೌಸ್ ಬ್ರೇಕಿಂಗ್. ದ್ಯಾಟ್ ಈಸ್ ಸೆಕ್ಷನ್ 445. ಓಕೆ, ಸೊ ದಿಸ್ ಒಫೆನ್ಸ್ ಈಸ್ ನೋನ್ ಆಸ್ ಹೌಸ್ ಬ್ರೇಕಿಂಗ್. Next question. E voluntarily throws into a river a ring belonging to F with the intention to cause loss to F. E has committed the offense of, first one, criminal misappropriation, second one, arson, third one, cheating, and fourth one, mischief. What is the answer here? ಏನಾಗತ್ತೆ, ಇಲ್ಲೊಂದು ನದಿ ಇರುತ್ತೆ. ನದಿಯಲ್ಲಿ E ಏನು ಮಾಡ್ತಾನೆ, ಪಾಪ ಎಫ್ನ ಒಂದು ಉಂಗುರ ಇರುತ್ತೆ, ಎಫ್ಸ್ ರಿಂಗ್. ಆ ರಿಂಗನ್ನು ನದಿಗೆ ಬಿಸಾಡ್ಬಿಡ್ತಾನೆ. ಯಾಕೆ? ವಿತ್ ಇಂಟೆನ್ಷನ್ ಟು ಕಾಸ್ ಲಾಸ್ ಮಾಡಬೇಕು ಹೇಳುವಂಥ ಉದ್ದೇಶಕ್ಕೆ ಈ ಒಂದು ಉಂಗುರವನ್ನು ಬಿಸಾಡ್ತಾನೆ.
ಸೊ ವಾಟ್ ಒಫೆನ್ಸ್ ಹ್ಯಾಸ್ ಈ ಕಮಿಟೆಡ್? ಈ ಯಾವ ಒಫೆನ್ಸ್ ಮಾಡಿದ್ದಾನೆ? ಕ್ರಿಮಿನಲ್ ಮಿಸ್ಅಪ್ರೋಪ್ರಿಯೇಷನ್, ಸೆಕೆಂಡ್ ಒನ್ ಆರ್ಸನ್, ಥರ್ಡ್ ಒನ್ ಚೀಟಿಂಗ್ ಆ್ಯಂಡ್ ಫೋರ್ತ್ ಒನ್ ಮಿಸ್ಚಿಫ್. ಮಿಸ್ಚಿಫ್ನ ಸೆಕ್ಷನ್ ಯಾವುದು? ಸೆಕ್ಷನ್ 425. ಯಾರಿಗಾದರೂ ಬೇಕಂತ ಡ್ಯಾಮೇಜ್ ಮಾಡಬೇಕು, ಇಂಜುರಿ ಮಾಡಬೇಕು, ಲಾಸ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಯಾವ್ದಾದ್ರು ಆ್ಯಕ್ಟ್ಗಳನ್ನು ಮಾಡಿದರೆ, ಕೆಲಸಲ ಬರ್ನಿಂಗ್, ಯೂಸ್ ಆಫ್ ಫೈರ್ ಅಥವಾ ಪ್ರಾಪರ್ಟಿ ಅಥವಾ ಎನಿಮಲ್ಸ್ಗೆ ತೊಂದರೆ ಕೊಡ್ತಾರೆ, ಅಥವಾ ಒಂದು ಪ್ರಾಪರ್ಟಿಗೆ ಬಸ್ಸಿಗೆ ಕಲ್ಲು ತೂರಾಟ ಮಾಡುವಂಥದ್ದು, ಅದೆಲ್ಲವೂ ಕೂಡ. ಸೊ ದಿಸ್ ಈಸ್ ಒನ್ ಆಫ್ ದಿ ಒಫೆನ್ಸ್ ಆಫ್ ಮಿಸ್ಚಿಫ್ ವಿಚ್ ಹ್ಯಾಸ್ ಬಿನ್ ಡಿಫೈನ್ಡ್ ಅಂಡರ್ ಸೆಕ್ಷನ್ 425 and also contains different types of mischief like causing harm for the for the value of the property, for the animals, ಆ ಥರ ಬಹಳ ರೀತಿಯ ಒಂದು ಮಿಸ್ಚಿಫನ್ನು ನಾವು ಕಾಣ್ಬೋದು. ನೆಕ್ಸ್ಟ್, ಎ ಇಂಟೆನ್ಷನಲಿ ಡಿಸೀವ್ಸ್ ಝೆಡ್ into a belief that A means to repay any money that Z may lend to him and thereby dishonestly induces Z to lend him money, A not intending to repay it. ಇದೇನಾಗುತ್ತೆ ನೋಡಿ, A had committed cheating, A had committed mischief, A had committed criminal breach of trust, D none of the above. ಇಲ್ಲೇನಿದೆ, ಇಲ್ಲೊಂದು ಡಿಸೆಪ್ಷನ್ ಹೇಳುವಂಥ ಒಂದು ನಾವು ವರ್ಡ್ ಕಾಣ್ತೇವೆ. ಎ ಇಂಟೆನ್ಷನಲಿ ಡಿಸೀವ್ಸ್ ಝೆಡ್, ಎ ಬೇಕಂತ ಝೆಡ್ ಹೇಳುವಂಥ ವ್ಯಕ್ತಿನ ಮೋಸ ಮಾಡ್ತಾನೆ. ಇನ್ ಟು ಅ ಬಿಲೀವ್ ದ್ಯಾಟ್, ಏನಂತ, ಟು ರೀಪೇ ದ್ಯಾಟ್ ಎ ಮೀನ್ಸ್ ಟು ರೀಪೇ ಎನಿ ಮನಿ, ಅಂದರೆ ಇವನು ಯಾವುದೋ ಹಣನ ರೀಪೇ ಮಾಡ್ತಾನೆ. ಸೊ ರೀಪೇ ಮಾಡುವಾಗ ಮೊದಲು ಏನು ಮಾಡಿರಬೇಕು, ಝೆಡ್ಡಿಂದ ಹಣ ತೊಗೊಂಡಿರಬೇಕು, ಝೆಡ್ ಹತ್ರ ಲೋನ್ ತೊಗೊಂಡು ಡಿಸ್ಆನೆಸ್ಟ್ಲಿ ಇಂಡ್ಯೂಸಸ್ ಝೆಡ್ ಟು ಲೆಂಡ್ ಹಿಮ್ ಮನಿ, ಬೇಕಂತ ಝೆಡ್ ಹತ್ರ ದುಡ್ಡು ಕೊಡು ಅಂತ ಹೇಳಿ ಇಂಡ್ಯೂಸ್ ಮಾಡುವಂಥದ್ದು. ಏನಂತ ಮೋಸ ಮಾಡ್ತಾನೆ, ನಾನು ನಿನಗೆ ಅದನ್ನು ತೀರಿಸ್ತೇನೆ, ಹಣ ಪಾವತಿ ಮಾಡ್ತೇನೆ, ಮರುಪಾವತಿ ಮಾಡ್ತೇನೆ ಹೇಳಿ ಆ ಒಂದು ಡಿಸೆಪ್ಷನ್ ಹಿ ಕ್ರಿಯೇಟ್ಸ್. ಬಟ್ ಎ ಇಸ್ ನಾಟ್ ಇಂಟೆಂಟಿಂಗ್ ಟು ರೀಪೇ ಇಟ್, ಅದನ್ನು ರೀಪೇ ಮಾಡುವಂಥ ಉದ್ದೇಶ ಇಲ್ಲ. ಸೊ ವಾಟ್ ಈಸ್ ದಿಸ್ ಕೈಂಡ್, ವಾಟ್ ಈಸ್ ದಿಸ್ ನೋನ್ ಆಸ್, ವಾಟ್ ಈಸ್ ದಿಸ್ ಫಾರ್ಮ್ ಆಫ್ ಒಫೆನ್ಸ್ ವೇರ್ ಅ ಡಿಸೆಪ್ಷನ್ ಹ್ಯಾಸ್ ಬಿನ್ ಡನ್? ಮೋಸ ಆಗಿದೆ. ಮೋಸ ಆಗಿದೆ ಅಂದ್ಕೊಳ್ಳಿ ಏನಾಗುತ್ತೆ, ದಟ್ ಈಸ್ ನನ್ ಅದರ್ ದ್ಯಾನ್ ಚೀಟಿಂಗ್ which is given under section 415. A had committed cheating. So cheating andre it is the act of deception which is fraudulent or dishonest inducement and thereby causing delivery of property to any property or consent to retain the property or intentionally inducing to do or omit to do the act or omission likely to cause damage or harm to the person in body, mind, reputation or property. So idu ಒಂದು ಚೀಟಿಂಗ್ ನ ಒಂದು ಡೆಫಿನಿಷನ್ ನಾವು ಕಾಣಬಹುದು. ನೆಕ್ಸ್ಟ್ ಒನ್, ಎ ಹ್ಯಾಂಡೆಡ್ ಓವರ್ 200 kg ತೂರ್ದಾಳ್ ಟು ಬಿ ಅ ಕರಿಯರ್ ಟು ಕ್ಯಾರಿ ಇಟ್ ಟು ಹಿಸ್ ಟೌನ್. ಬಿ ಕ್ಯಾರಿಡ್ ಇಟ್ ಟು ಹಿಸ್ ಓನ್ ವಿಲೇಜ್ ಡಿಸ್ಆನೆಸ್ಟ್ಲಿ. What offense B has committed? A had committed cheating, A had committed criminal misappropriation of property, 2 criminal breach of trust, third one theft of property and fourth one no offense. ಇದೇನು ಬೇರೆಯವರು ಹಣ ಕೊಟ್ಟಿರ್ತಾರೆ, ಇದ್ರಲ್ಲಿ ಏನಾಗಿರುತ್ತೆ, ಅದು ಚೀಟಿಂಗ್ ಆಯಿತು. ಇದೇನಾಗತ್ತೆ, ಈ ವ್ಯಕ್ತಿನೇ ಅವನಿಗೆ ಇನ್ನೊಬ್ಬನಿಗೆ ಯಾವುದೋ ಒಂದು ವಸ್ತುವನ್ನು ಅಥವಾ ಹಣವನ್ನು ಕೊಟ್ಟಿರ್ತಾನೆ. ವಾಟ್ ಇಸ್ ದಟ್ ನೋನ್ ಆಸ್ ಎಂಟ್ರಸ್ಟ್ಮೆಂಟ್. ಹಿಯರ್ ಎ ಹ್ಯಾಸ್ ಹ್ಯಾಂಡೆಡ್ ಓವರ್ 200 kg ಬೇಳೆ, ತೂರ್ ದಾಲ್ ಬೇಳೆಯನ್ನು ಬಿಗೆ ಕೊಟ್ಟಿದ್ದಾನೆ. ಏನಂತ, ಇದು ಬಿ ಅಂದರೆ ಇಟ್ಸ್ ಅ ಕ್ಯಾರಿಯರ್, ಒಂದು ಶಿಪ್ಪಾ, ಒಂದು ಬಸ್ಸಾ, ಒಂದು ಟ್ರಾನ್ಸ್ಪೋರ್ಟ್ ವೆಹಿಕಲ್, ಇದನ್ನು ಯಾವುದೋ ಒಂದು ಸಿಟಿಗೆ ತೊಗೊಂಡು ಹೋಗುವಂತ. ಆದರೆ ಬಿ ಏನು ಮಾಡ್ತಾನೆ, ಅದನ್ನು ತನ್ನ ಊರಿಗೆ ತೊಗೊಂಡು ಹೋಗ್ತಾನೆ. ಇಲ್ಲಿ ಹೇಳಿರುವಂಥ ಸಿಟಿಗೆ ಬಿಟ್ಟು ಬೇರೆ ಊರಿಗೆ ತೊಗೊಂಡು ಹೋಗ್ತಾನೆ. ಆವಾಗ ಏನಾಯಿತು, ಈ ಪ್ರಾಪರ್ಟಿ ಏನು ಕದ್ದಿದ್ದಲ್ಲ. ಬಿ ಹ್ಯಾಸ್ ನಾಟ್ ಟೇಕನ್ ಅವೇ ದ ಪ್ರಾಪರ್ಟಿ ಡಿಸ್ಆನೆಸ್ಟ್ಲಿ, ಬಟ್ ಲೇಟರ್ ಹೀಸ್ ದ ಟ್ರಸ್ಟ್ ವಿಚ್ ಹಿ ಹ್ಯಾಸ್ ಗಿವನ್ ಎ, ಔಟ್ ಆಫ್ ಎ ಒಂದು ಟ್ರಸ್ಟಿಂದ, ಒಂದು ನಂಬಿಕೆಯಿಂದ ಏನೋ ಒಂದು ವಸ್ತುವನ್ನು ಬಿಗೆ ಡೆಲಿವರ್ ಮಾಡಿದರೆ, ಆವಾಗ ಆ ಬಿ ಅದನ್ನು ಸರಿಯಾಗಿ ತನ್ನ ನಂಬಿಕೆ ಉಳಿಸ್ಕೊಳ್ಳೋದು ಏನು ಮಾಡ್ತಾನೆ, ದೇರ್ ಇಸ್ ಅ ಬ್ರೀಚ್ ಆಫ್ ಟ್ರಸ್ಟ್. ಸೊ ವಾಟ್ ಇಸ್ ದಿಸ್ ನೋನ್ ಆಸ್, ದಿಸ್ ಈಸ್ ನಥಿಂಗ್ ಬಟ್ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ವಿಚ್ ಹ್ಯಾಸ್ ಬೀನ್ ಡಿಫೈನ್ಡ್ ಅಂಡರ್ ಸೆಕ್ಷನ್ 405, ವೇರ್ ವಿ ಕ್ಯಾನ್ ಸಿ ದ್ಯಾಟ್ ಒಂದು ಎಂಟ್ರೆಸ್ಟ್ಮೆಂಟ್ ಆಫ್ ದಿ ಪ್ರಾಪರ್ಟಿ ಇದೆ, ಅದು ಆಮೇಲೆ ದ ಡಿಸ್ಆನೆಸ್ಟ್ ಮಿಸ್ಅಪ್ರೋಪ್ರಿಯೇಷನ್ನ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್,
ಎ ಫೈಂಡ್ಸ್ ಎ ಚೆಕ್ ಪೇಬಲ್ ಟು ಬೇರರ್. ಹಿ ಕ್ಯಾನ್ ಫಾರ್ಮ್, ನೋಡಿ ಒಂದು ಚೆಕ್ ಇದೆ, ಇಲ್ಲಿ ಬೇರರ್ ಚೆಕ್ ಅಂದರೆ ಸೆಲ್ಫ್, ಈಗ ಬ್ಲ್ಯಾಂಕ್ ಇರ್ಬೋದು, ಹೂಎವರ್ ಹೋಲ್ಡ್ಸ್ ದ್ಯಾಟ್ ಅವರಿಗೆ ಆ ಚೆಕ್ ಸಿಗುವಂಥದ್ದು. He can form no conjecture as to the person who has lost the check. ಆ ಚೆಕ್ ಯಾರು ಲೂಸ್ ಮಾಡಿದ್ದಾರೆ ಅವರಿಗೆ ಅದು ಗೊತ್ತಿಲ್ಲ. ಬಟ್ ದಿ ನೇಮ್ ಆಫ್ ದಿ ಪರ್ಸನ್ ಹೂ ಹ್ಯಾಸ್ ಡ್ರಾನ್ ದಿ ಚೆಕ್ ಅಪಿಯರ್ಸ್. ಯಾರು ಈ ಚೆಕ್ ಯಾರಿಗೆ ಹೋಗಬೇಕು ಅಂತ ಗೊತ್ತಿಲ್ಲ, ಆದರೆ ಯಾರು ಈ ಚೆಕ್ ಬರ್ಕೊಟ್ಟಿದ್ದಾರೆ ಅವರ ಅಕೌಂಟ್ ಇರತ್ತಲ್ಲ, ಖಂಡಿತವಾಗಿ ಅವರ ಹೆಸರಿರತ್ತೆ. ಒಂದು ವೇಳೆ ಹೇಗೆ ಈ ಚೆಕ್ ಸಿಕ್ಕಿದ್ರು ಸಹ ಅದು ಯಾರದ್ದು ಅಂತ ತಿಳ್ಕೊಳ್ಳುವಂಥ ಸಾಧ್ಯತೆ ಇತ್ತು ಈ ಪರ್ಸನ್ ಮುಖಾಂತರ. ಈ ವ್ಯಕ್ತಿ ಯಾರೇ ಇರಲಿ, ಯಾರಿಗೆ ಹಣ ಸಿಗಬೇಕಂತ ಇದ್ರೂ ಸಹ ಯಾರಿಗೆ ಅವನು ಆ ಚೆಕ್ಕನ್ನು ಇಂಟ್ರೆಸ್ಟ್ ಮಾಡಿದ್ದಾನೆ ಅಂತ ತಿಳ್ಕೊಳ್ಳುವಂತಹ ಒಂದು ಸಾಧ್ಯತೆ ಇತ್ತು. ಓಕೆ, ಎ ನೋಸ್ ದ್ಯಾಟ್ ದಿಸ್ ಪರ್ಸನ್ ಕ್ಯಾನ್ ಡೈರೆಕ್ಟ್ ಹಿಮ್ ಟು ದಿ ಪರ್ಸನ್ ಇನ್ ಹೂಸ್ ಫೇವರ್ ದಿ ಚೆಕ್ ವಾಸ್ ಡ್ರಾನ್. ಎ ಅಪ್ರೋಪ್ರಿಯೇಟ್ಸ್ ದಿ ಚೆಕ್ ವಿತೌಟ್ ಅಟೆಂಪ್ಟಿಂಗ್ ಟು ಡಿಸ್ಕವರ್ ದಿ ಓನರ್. ಎ ಹ್ಯಾಸ್ ಕಮಿಟೆಡ್ ದಿ ಒಫೆನ್ಸ್ ಆಫ್. ಯಾರು ಅಂತ ತಿಳ್ಕೊಳ್ಳಿಕ್ಕೆ ಹೋಗದೆ ಆ ಒಂದು ಚೆಕ್ಕನ್ನು ಏನು ಮಾಡ್ತಾನೆ, ಅದನ್ನು he will use it for his own purpose. He will appropriate for his own purpose. So A has committed the offense of A. theft, B. criminal breach of trust, C. dishonest misappropriation of property, and cheating. So what is his answer here? It is ಒಂದು ಪ್ರಾಪರ್ಟಿ ಯಾರ್ದೋ ಒಂದು ಪ್ರಾಪರ್ಟಿನ ಯಾರು ಅಂತ ಓನರ್ ಫೈಂಡ್ ಮಾಡದೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡದೆ ಅದನ್ನು ಅಪ್ರಾಪ್ರಿಯೇಟ್ ಮಾಡಿದ್ರೆ ಏನಾಯಿತು, ದ್ಯಾಟ್ ಬಿಕಮ್ಸ್ ಡಿಸ್ಆನೆಸ್ಟ್ ಮಿಸ್ಅಪ್ರಾಪ್ರಿಯೇಷನ್ ಆಫ್ ಪ್ರಾಪರ್ಟಿ ಅಂಡರ್ ಸೆಕ್ಷನ್ 403. ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಮತ್ತು ಕ್ರಿಮಿನಲ್ ಮಿಸ್ಅಪ್ರಾಪ್ರಿಯೇಷನ್ ಆಫ್ ಪ್ರಾಪರ್ಟಿ ಏನು ಡಿಫ್ರೆನ್ಸು? ಬ್ರೀಚ್ ಆಫ್ ಟ್ರಸ್ಟಲ್ಲಿ ಆ ವ್ಯಕ್ತಿನೇ ಇವನಿಗೆ ಖುದ್ದಾಗಿ ಆ ಪ್ರಾಪರ್ಟಿನ ಇಂಟ್ರೆಸ್ಟ್ ಮಾಡಿರ್ತಾನೆ, ಆದರೆ ಮಿಸ್ಅಪ್ರಾಪ್ರಿಯೇಷನ್ ಆಫ್ ಪ್ರಾಪರ್ಟಿಯಲ್ಲಿ ಅವ್ನಿಗೆ ಹೇಗೋ ಒಂದು ವಸ್ತು ಸಿಕ್ಕಿರತ್ತೆ, ಅದನ್ನು ವಿತೌಟ್ ಪ್ರಾಪರ್ಲಿ trying to find out the real owner, he will misappropriate for his own use or dishonestly. That is dishonest misappropriation of property. Next, A finds currency note of rupees 2000 on the high road, not knowing to whom it belongs. A picks up the currency note. Here A has committed A. the offense of theft, B. the offense of criminal breach of trust, C. criminal misappropriation of property, and D. no offense. So ಇದನ್ನ ಏನಾಯ್ತು, ಯಾವುದೋ ಯಾರಿಗೂ ಸೇರದೇ ಇರುವಂತಹ ಒಂದು ಕರೆನ್ಸಿ ನೋಟ್, ಯಾರದ್ದು ಪೊಸಿಷನ್ ಅಂತ ಗೊತ್ತಿಲ್ಲ, ರಸ್ತೆಯಲ್ಲಿ ಬಿತ್ತು. ಒಂದು ವೇಳೆ ಎ ಅದನ್ನು ತಗೊಂಡ್ರೆ ಅದು ಒಫೆನ್ಸ್ ಆಗತ್ತಾ? ಒಂದು ವೇಳೆ ಯಾರು ಅಂತ ತಿಳ್ಕೊಳ್ಳದೆ ಅದನ್ನು ಬೇಕಂತ ಮಿಸ್ಅಪ್ರೇಟ್ ಮಾಡಿದ್ರೆ ದೆನ್ ಇಟ್ ಬಿಕಮ್ಸ್ ಎನ್ ಒಫೆನ್ಸ್. ಆದರೆ ಜಸ್ಟ್ ಫಾರ್ ದಿ ಪರ್ಪಸ್ ಆಫ್ ರಿಸ್ಟೋರಿಂಗ್ ಇಟ್, ಯಾರ ಪೊಸಿಷನ್ ಇಲ್ಲದೆ ಇರುವಂಥದ್ದು, ಪೊಸಿಷನ್ ಇದ್ರೆ ಬೇರೆ, ಯಾರ ಪೊಸಿಷನ್ ಇಲ್ಲದೆ ಇರುವಂಥದ್ದು ಅದನ್ನು ಫಾರ್ ದಿ ಪರ್ಪಸ್ ಆಫ್ ರಿಸ್ಟೋರಿಂಗ್ ಇಟ್, ಯಾರಿಗೋ ಒಂದು ಕೊಡಬೇಕು ಹೇಳುವಂಥ ಒಂದು ಕಾರಣಕ್ಕೆ ಅದನ್ನು ಎತ್ಕೊಂಡ್ರೆ ದೆನ್ ಇಟ್ ಡಸ್ ನಾಟ್ ಬಿಕಮ್ ಕ್ರಿಮಿನಲ್ ಮಿಸ್ಅಪ್ರಾಪ್ರಿಯೇಷನ್ ಆಫ್ ಪ್ರಾಪರ್ಟಿ. ಸೊ ದಿಸ್ ಇಸ್ ನಾಟ್ ಎನ್ ಒಫೆನ್ಸ್. ಸೆಕ್ಷನ್ 403 ಅಥವಾ ಬ್ರೀಚ್ ಆಫ್ ಟ್ರಸ್ಟ್ ಯಾವುದೂ ಬರೋದಿಲ್ಲ. ದಿಸ್ ಇಸ್ ನೋ ಒಫೆನ್ಸ್ ಹ್ಯಾಸ್ ಬೀನ್ ಕಮಿಟೆಡ್. ನೆಕ್ಸ್ಟ್ ಒನ್, ಎ ಇಸ್ ದಿ paramour of Z's wife. She gives a valuable property which A knows to belong to her husband Z and to be such property as she has no authority from Z to give. A takes the property dishonestly. So what is the answer here? ಪ್ಯಾರಮೋರ್ ಅಂದರೆ ಈಗ ಮಿಸ್ಟ್ರೆಸ್ ಥರ ಗಂಡನ ಬದಲು ಒಬ್ಬರು ಇದ್ಲು. ಝೆಡ್ನ ಹೆಂಡತಿ. ಶಿ ಹ್ಯಾಡ್ ಅ ಫ್ರೆಂಡ್ ವಿಚ್ ಇಸ್ ಎ. ಈ ವೈಫ್ ಏನು ಮಾಡಿದ್ಲು, ತನ್ನ ಗಂಡನ ಒಂದು ಪ್ರಾಪರ್ಟಿನ ಎಗೆ ಕೊಟ್ಲು, ವಿಚ್ ಎ ನೋಸ್ ಟು ಬಿಲಾಂಗ್ ಟು ಹರ್ ಹಸ್ಬೆಂಡ್. ಎಗೆ ಗೊತ್ತಿತ್ತು ಇದು ಇವಳದ್ದಲ್ಲ, ಇದು ಝೆಡ್ ಅವಳ ಗಂಡನ ವಸ್ತು ಅದು ಅಂತ ಹೇಳಿ. ಆ್ಯಂಡ್ ಟು ಬಿ ಸಚ್ ಪ್ರಾಪರ್ಟಿ ಆಸ್ ಹಿ ಹ್ಯಾಸ್ ನೋ ಅಥಾರಿಟಿ ಫ್ರಾಮ್ ಝೆಡ್ ಟು ಗಿವ್. ಯಾವ ಪ್ರಾಪರ್ಟಿ? ಅವಳ ಗಂಡ ಕೊಡದೇ ಇರುವಂಥ ಪ್ರಾಪರ್ಟಿ ಆಗಿತ್ತು ಅಲ್ವಾ. ಸೊ ಎ ಟೇಕ್ಸ್ ದ ಪ್ರಾಪರ್ಟಿ ಡಿಸ್ಆನೆಸ್ಟ್ಲಿ. ಆದರೂ ಸಹ ವಿತ್ ಅ ಡಿಸ್ಆನೆಸ್ಟ್ ಇಂಟೆನ್ಷನ್ ಹಿ ಟೇಕ್ಸ್ ದಿ ಪ್ರಾಪರ್ಟಿ. ಯಾವ ಥರ ಒಫೆನ್ಸ್ ಇದು?
ಥೆಫ್ಟಾ, ಕ್ರಿಮಿನಲ್ ಮಿಸ್ಅಪ್ರೋಪ್ರಿಯೇಷನ್ನಾ, ಅಥವಾ any offense as property given to him by Z's wife, he has not committed any offense or he has committed mischief. So dishonestly ತಗೊಂಡಿರುವಂಥದ್ದು, illegally ತಗೊಂಡಿರುವಂಥದ್ದು ಅಲ್ಲ, without the consent, out of the possession, then this becomes the offense of theft under section 378. That is, A has committed theft. Next one. A shakes his fist at Z, intending that thereby he may cause Z to believe that A is about to strike Z. A committed, first one, criminal intimidation and hurt, second one, criminal force, third one, assault, and fourth one, affray. ಇದರಲ್ಲಿ ಏನಾಗುತ್ತೆ ಅಂದರೆ, ಎ ಝೆಡ್ಗೆ ಒಂದು ಮುಷ್ಟಿಯನ್ನು ತೋರಿಸಿ ಝೆಡ್ ಏನಂತ ತಿಳ್ಕೊಳ್ಬೇಕು, ಈಗ ಇವನು ನನ್ನ ಮೇಲೆ ಪ್ರಹಾರ ಮಾಡ್ತಾನೆ, ನನಗೆ ಹೊಡಿತಾನೆ ಹೇಳುವಂಥ ಒಂದು ಆ ಅಪ್ರಹೆನ್ಷನ್. ಇಫ್ ಎನಿಥಿಂಗ್ ಇಸ್ ಕಾಸ್ಡ್ ಟು ಕ್ರಿಯೇಟ್ ಅಪ್ರಹೆನ್ಷನ್ ಇನ್ ದಿ ಮೈಂಡ್ ಆಫ್ ದಿ ಅದರ್ ಪರ್ಸನ್, ಆವಾಗ ಏನಾಯಿತು, ವಾಟ್ ಕೈಂಡ್ ಆಫ್ ಒಫೆನ್ಸ್ ಇಸ್ ದ್ಯಾಟ್? ದ್ಯಾಟ್ ಈಸ್ ನಥಿಂಗ್ ಬಟ್ ಯಾವುದಂದ್ರೆ, ಈಗ ಪ್ರಿಪ್ರೇಷನ್ ಆರ್ ಜೆಸ್ಚರ್, ಯಾವುದಾದ್ರು ಒಂದು ಭಂಗಿ, ಅಥವಾ ಏನಾದರೂ ಒಂದು ಯಾವುದೋ ಒಂದು ಕತ್ತಿಯನ್ನು ಹಿಡ್ಕೊಂಡಿರುವಂಥದ್ದು, ಅಥವಾ ಯಾವುದಾದ್ರು ಬಾಂಬನ್ನು ಹಿಡ್ಕೊಂಡು, ಅಥವಾ ಯಾವುದಾದ್ರು ಸ್ಫೋಟಕ ವಸ್ತು, ಅಥವಾ ನಾಯಿಯನ್ನು ಅದ್ರ ಚೈನ್ ಬಿಡಿಸಿ ಅಂದರೆ ಇವ್ರ ಮೇಲೆ ಬಿಡ್ತೇನೆ ಅಂತ ಹೇಳುವಂಥದ್ದು. ಸೊ ಕ್ರಿಮಿನಲ್ ಫೋರ್ಸನ್ನು ಉಪಯೋಗಿಸಿ ಯಾರಿಗಾದರೂ ಹೆದರಿಕೆ, ಅಪ್ರಹೆನ್ಷನ್ ಇನ್ ದಿ ಮೈಂಡ್ ದ್ಯಾಟ್ ಸಮ್ ಏನಾದರೂ ಹರ್ಟ್ ಮಾಡ್ತಾರೆ ಹೇಳುವಂಥ ಒಂದು ಆ ಅಪ್ರಹೆನ್ಷನ್ನ ತರುವಂಥ ಈ ಆ್ಯಕ್ಟ್ಗಳಿಗೆ ದಟ್ ಈಸ್ ನೋನ್ ಆಸ್ ಅಸಾಲ್ಟ್ ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಆಫ್ ಕೋರ್ಸ್ ಕ್ರಿಮಿನಲ್ ಫೋರ್ಸ್ ಇಸ್ ಯೂಸ್ಡ್, ಬಟ್ ದಿಸ್ ಇಸ್ ಅ ಕೈಂಡ್ ಆಫ್ ಅನ್ ಅಸಾಲ್ಟ್ ಆ್ಯಂಡ್ ದಿಸ್ ಹ್ಯಾಸ್ ಬಿನ್ ಡಿಫೈನ್ಡ್ ಅಂಡರ್ ಸೆಕ್ಷನ್ 351. ಓಕೆ, next question. A knows that B is suffering from a disease in his head and also know that if a fist blow is given to B on his head, it is likely to cause his death. Knowing it, A gives a fist blow to B on his head and cause death of B. A is ಅಂದರೆ ಏನಾಯಿತು, ಎ ಹೇಳುವಂಥ ವ್ಯಕ್ತಿಗೆ ತಿಳಿದಿದೆ ಬಿ ನ ಕಂಡೀಷನ್ ಅಷ್ಟು ಸರಿಯಾಗಿಲ್ಲ ಅಂತ ಹೇಳುವಂಥ ಒಂದು ಇದಕ್ಕೆ ತಿಳಿದಿದೆ. ಆಗ ಏನು ಮಾಡ್ತಾನೆ, ಇವನಿಗೆ ಒಂದು ಮುಷ್ಟಿ ಏಟು ಕೊಟ್ಟರು ಸಹ ಅವನ ತಲೆಗೆ ಇಂಜುರಿ ಆಗುತ್ತೆ, ಅದು ಡೆತ್ತೇ ಆಗಬಹುದು, ಮರಣವೇ ಆಗುವಂತಹ ಸಂಭವ ಇದೆ ಹೇಳುವಂಥ ಒಂದು ನಾಲೆಡ್ಜ್ ಹೇಗೆ ಇದೆ. ಆದರೂ ಏನು ಮಾಡ್ತಾನೆ, ಒಂದು ಮುಷ್ಟಿಯಲ್ಲಿ ಹೊಡಿತಾನೆ. ಸೊ ದ್ಯಾಟ್ ಇಸ್ ನಾಟ್ ಆ್ಯಕ್ಚುಲಿ ವೆರಿ ಸಿವಿಯರ್ ಲೈಕ್ ಸ್ಟ್ಯಾಬಿಂಗ್, ಆದರೂ ಸಹ ಒಂದು ಮುಷ್ಟಿಯಲ್ಲಿ ಹೊಡೆದು ಸಹ ಅವ್ನು ಸತ್ತೋಗ್ತಾನೆ. ಇದು ಮರ್ಡರ್ ಆಗತ್ತಾ ಇಲ್ವಾ ಅಂತ ಹೇಳುವಂಥ ಒಂದು ಕ್ವಶನ್ ಇದು. ವೆದರ್ ಹಿ ಈಸ್ ಗಿಲ್ಟಿ ಆಫ್ ಕಲ್ಪೇಬಲ್ ಹೊಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಸಿನ್ಸ್ ಹಿ ಡಸ್ ನಾಟ್ ಥಿಂಕ್ ದ್ಯಾಟ್ ಹಿಸ್ ಆ್ಯಕ್ಟ್ ಇಸ್ ಲೈಕ್ಲಿ ಟು ಕಾಸ್ ಡೆತ್. 2. Guilty of murder since he had knowledge that in all probability it is likely to cause death. Third one, guilty of no offense since the blow is not sufficient to cause the death of a person of a normal health. Fourth one, guilty of causing hurt. Okay, so what is the answer for this? ಈಗ ಸೆಕ್ಷನ್ 300 ಅಲ್ಲಿ ಎಕ್ಸೆಪ್ಷನ್ಸ್ಗಳಿವೆ. ಇಫ್ ಈಗ ಗ್ರೇವ್ ಆ್ಯಂಡ್ ಪ್ರೊವೊಕೇಷನಲ್ಲಿ ಮಾಡಿದ್ದು ಅದೆಲ್ಲವೂ ಕೂಡ ಕಲ್ಪೇಬಲ್ ಹೊಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಆಗುತ್ತೆ. ಆದರೆ ಯಾವುದಾದ್ರೂ ಒಂದು ವ್ಯಕ್ತಿ ತನ್ನ ಒಂದು ಕಾನ್ಸಿಕ್ವೆನ್ಸ್, ತನ್ನೊಂದು ಆ್ಯಕ್ಟಿನ ಆ ಪ್ರೊಬಾಬಿಲಿಟಿ ಎಲ್ಲ ಗೊತ್ತಿರುತ್ತೆ, ಇದು ಮಾಡಿದರೆ ಏನಾಗತ್ತೆ ಹೇಳುವಂಥ ನಾಲೆಜ್ ಇದ್ದರೆ, ನ್ಯಾಚುರಲಿ ಏನಾಯಿತು, ಆ ಒಂದು ಮುಷ್ಟಿ ಏಟಿಂದ ಕೊಟ್ಟಿದ್ರಿಂದ ಆ ವ್ಯಕ್ತಿ ಸಾಯ್ತಾನೆ ಅಂತ ಗೊತ್ತಿತ್ತು, ಆದರೂ ಹಾಗೆ ಹೊಡೆದಿದ್ದಕ್ಕೆ ಹಿ ಹ್ಯಾಡ್ ನಾಲೆಜ್ ದ್ಯಾಟ್ ಇನ್ ಆಲ್ ಪ್ರೊಬಬಿಲಿಟಿ giving him a fist blow will directly cause him the death. That's why he is guilty of murder since he had knowledge that in all probability it is likely to cause death. Next one, the revenue inspector knowingly disobeys the direction to conduct enquiry at a place for demarcation. What offense, if any, has been caused by him under IPC? ರೆವೆನ್ಯೂ ಇನ್ಸ್ಪೆಕ್ಟರು ಒಂದು ಡಿಮಾರ್ಕೇಷನ್ ಮಾಡಬೇಕು ಅಂತ ಹೇಳಿ ಅವರಿಗೆ ಒಂದು ಆರ್ಡರ್ ಇತ್ತು, ಬಟ್ ಹಿ ಡಿಡ್ ನಾಟ್ ಡೂ, ಹಿ ಡಿಸೊಬೇಸ್ ದ ಡೈರೆಕ್ಷನ್ ಟು ಕಂಡಕ್ಟ್ ಎನ್ಕ್ವೈರಿ. ಆ ಪಬ್ಲಿಕ್ ಸರ್ವೆಂಟ್, ಸೊ ರೆವೆನ್ಯೂ ಇನ್ಸ್ಪೆಕ್ಟರ್ ಅಂದರೆ ಹಿ ಇಸ್ ಅ ಪಬ್ಲಿಕ್ ಸರ್ವೆಂಟ್. ಸೊ ವಾಟ್ ಅಫೆನ್ಸ್ ಹ್ಯಾಸ್ ಹಿ ಕಮಿಟೆಡ್?
ಅಲ್ಲಿ ಹೇಳಿರುವಂತಹ ಡಿಮಾರ್ಕೇಶನ್ ಆ ಎನ್ಕ್ವೈರಿ ಸರಿ ಮಾಡದೇ ಇರೋ ಕಾರಣಕ್ಕೆ some order had been given, he has disobeyed the direction of law which has been given to him, which is attracted by section 160A, and he has committed an offence of offence under section 166A, whereas it says that it is offence by a public servant disobeying the direction of law. Okay. Next question. 6 persons assembled on the platform of a railway station and started fighting with each other. The passengers present in the platform felt annoyed and disturbed. These persons are guilty of first one unlawful assembly, second one affray, third rioting, and fourth assault. ಆರು ಜನ ವ್ಯಕ್ತಿಗಳು ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ನಿಂತ್ಕೊಂಡು ಜಗಳ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಇಲ್ಲಿ ಬೇರೆ ಏನು ಮಾಡಲಿಲ್ಲ, ಜಸ್ಟ್ ದೇ ಸ್ಟಾರ್ಟೆಡ್ ಫೈಟಿಂಗ್ ವಿತ್ ಈಚ್ ಅದರ್ ವಿಚ್ ಕಾಸ್ಟ್ ಅನಾಯನ್ಸ್ ಟು ಅದರ್ ಪಬ್ಲಿಕ್. ಉಳಿದವರಿಗೆ ಕಿರಿಕಿರಿ ಆಗಲಿಕ್ಕೆ ಶುರುವಾಯಿತು. ಸೊ ಇದು ಯಾವ ರೀತಿ ಆಫೆನ್ಸ್? ಇಫ್ ದೇರ್ ಇಸ್ ಎನಿ ಪರ್ಸನ್ಸ್, ಇಫ್ ದೇ ಆರ್ ಫೈಟಿಂಗ್ ಇನ್ ಅ ಪಬ್ಲಿಕ್ ಪ್ಲೇಸ್ ವಿಚ್ ಇಸ್ ಕಾಸಿಂಗ್ ಅನಾಯನ್ಸ್ ಆರ್ ವಿಚ್ ಇಸ್ ಕಾಸಿಂಗ್ the breach of public peace, then that is nothing but the offence of affray anta heltare. Okay, it is given under section 160. So if they have disturbed the public peace by fighting at public place, that is known as affray. Next one, whenever force or violence is used by unlawful assembly or by any member, it amounts to unlawful assembly ide. ಆ unlawful assembly ಅವರು they are using some force or violence in the prosecution of a common object. When there is a prosecution of a common object, ಏನಾಗುತ್ತೆ, naturally that's a unlawful assembly, and minimum ಇಂತಿಷ್ಟು ಜನ ಅಂತ ಇರಬೇಕು. ಸೊ ಈಗ ಎಲ್ಲದಕ್ಕೂ ಇಂತಿಷ್ಟು ಡಕಾಯಿತಿಗೆ ಇಂತಿಷ್ಟು ಜನ, ಅನ್ಲಾಫುಲ್ ಅಸೆಂಬ್ಲಿಗೆ ಇಂತಿಷ್ಟು ಜನ, ಇಟ್ ರಿಕ್ವೈರ್ಸ್ ಕಾಮನ್ ಆಬ್ಜೆಕ್ಟ್, ಕಾಮನ್ ಇಂಟೆನ್ಷನ್ ಸೆಕ್ಷನ್ 34. ಸೊ ಹಾಗೆಲ್ಲ ಬೇರೆ ಬೇರೆ ರೀತಿಯಲ್ಲಿದೆ. ಸೊ ಒಂದು ವೇಳೆ ಕಾಮನ್ ಅನ್ಲಾಫುಲ್ ಅಸೆಂಬ್ಲಿಯಲ್ಲೇ ಅಸೆಂಬ್ಲಿ ಆದವರು ಇಫ್ ದೇ ಆರ್ ಯೂಸಿಂಗ್ ಫೋರ್ಸ್ ಆರ್ ವೈಲೆನ್ಸ್, ದೆನ್ ದ್ಯಾಟ್ ಅಮೌಂಟ್ಸ್ ಟು ರೈಟಿಂಗ್ ವಿಚ್ ಇಸ್ ಕಮಿಂಗ್ ಅಂಡರ್ ಸೆಕ್ಷನ್ 146. ನೆಕ್ಸ್ಟ್ ಒನ್, ಇನ್ ಸೆಡಿಷನ್ ಹೇಳುವಂಥದ್ದು ಸೆಕ್ಷನ್ 124A, ಬಟ್ ದಿಸ್ ಹ್ಯಾಸ್ ಬಿನ್ ಕೆಪ್ಟ್ ಇನ್ ಅಬೇಯನ್ಸ್. ಈಗ ಸದ್ಯಕ್ಕೆ ಇದು ಅಬೇಯನ್ಸಲ್ಲಿದೆ ಅಂಟಿಲ್ ದಿ ಸೆಂಟ್ರಲ್ ಗವರ್ಮೆಂಟ್ ಮೇಕ್ಸ್ ಪ್ರಾಪರ್ ಡೈರೆಕ್ಷನ್ಸ್. ಓಕೆ, ಅದನ್ನು ಹೇಗೆ ಚೇಂಜ್ ಮಾಡಬೇಕಾ ಹೇಳುವಂಥದ್ದು ಅದನ್ನು ಸುಪ್ರೀಂ ಕೋರ್ಟ್ಗೆ ಕೊಡ್ತಾರೆ ಅಂತ ಹೇಳಿದ್ದಕ್ಕೆ ದ್ಯಾಟ್ 124A ಅದು ಯಾವುದು ಟ್ರಯಲ್ ಇತ್ತು, ಪೆಂಡಿಂಗ್ ಟ್ರಯಲು, ಎನ್ಕ್ವೈರಿ, ಇನ್ವೆಸ್ಟಿಗೇಷನ್ ಎಲ್ಲವೂ ಕೂಡ ಇಟ್ ಹ್ಯಾಸ್ ಕೆಪ್ಟ್ ಇನ್ ಹೋಲ್ಡ್ ಅಬೇಯನ್ಸ್. Okay, so that's one important thing. Please remember about sedition. In sedition, person attempts to bring hatred against government. Second, brings hatred against illi attempts, illi actually brings hatred against government. Third one, excites disaffection towards government. And fourth, all of the above. ಸೆಡಿಷನ್ ಲಾ ಹೇಳುವಂಥದ್ದು ಇಟ್ಸ್ ಅ ವೆರಿ ಡ್ರೆಕಾನಿಯನ್ ಲಾ ಅಂತ ಹೇಳ್ತಾರೆ. ಬ್ರಿಟಿಷ್ ರೆಜಿಮಲ್ಲಿ ಇದ್ದಂಥ ಒಂದು ಕಾನೂನನ್ನು ಈಗಲೂ ಕಂಟಿನ್ಯೂ ಮಾಡ್ತಿದ್ದಾರೆ ಹೇಳುವಂಥ ಕಾರಣಕ್ಕೆ ಬಹಳಷ್ಟು ಪ್ರತಿಭಟನೆ, ಬಹಳಷ್ಟು ವಿರೋಧ ವ್ಯಕ್ತವಾಗಿತ್ತು. ಆ ಕಾರಣಕ್ಕೆ ಸುಪ್ರೀಂ ಕೋರ್ಟಲ್ಲೂ ಕೂಡ ಇದನ್ನು ಪ್ರಶ್ನೆ ಮಾಡಿದರು. ಅದಕ್ಕೋಸ್ಕರ ಇದನ್ನು ಅಬೇಯನ್ಸಲ್ಲಿ ಇಟ್ಟಿದ್ದಾರೆ. ಹೇಗೆ ಸೂಕ್ತವಾಗಿ ಇದನ್ನು ಸರಿಯಾದ ಈಗಿನ ಭಾರತಕ್ಕೆ ಅನ್ವಯ ಆಗುವಂತೆ, ಬ್ರಿಟಿಷರಿಗಲ್ಲ ಆದರೆ ಭಾರತದ ಪ್ರಜೆ, ಭಾರತದ ಕಾನೂನುಗಳಿಗೆ ಅನ್ವಯ ಆಗುವಂತೆ ಯಾವ ರೀತಿಯಲ್ಲಿ ಇದನ್ನು ಅಪ್ಲೈ ಮಾಡ್ಬೋದು ಹೇಳುವಂಥದ್ದು. ಸೊ ಆಲ್ ಆಫ್ ದಿ ಅಬೌವ್. ಸೆಡಿಷನ್ ಅಂದರೆ ಒಬ್ಬ ವ್ಯಕ್ತಿ ಒಂದು ಗೌರ್ಮೆಂಟ್ ವಿರುದ್ಧ ದ್ವೇಷವನ್ನು ತರಲಿಕ್ಕೆ ನೋಡಿದ್ರು, ಅಥವಾ ನಿಜವಾಗ್ಲೂ ದ್ವೇಷವನ್ನು ತಂದರೂ ಸಹ, ಅಥವಾ ಅವ್ರ ವಿರುದ್ಧ ಒಂದು ಅಸಂತೋಷ ವ್ಯಕ್ತಪಡಿಸಿದ್ರು ಸಹ, ಅದೆಲ್ಲವೂ ಕೂಡ ಸೆಡಿಷನ್ ಹೇಳುವಂತಹ ಒಂದು ಲಾದಲ್ಲಿ ಬರುತ್ತದೆ. ನೆಕ್ಸ್ಟ್, ಕ್ರಿಮಿನಲ್ ಕಾನ್ಸ್ಪಿರಸಿ ಮೀನ್ಸ್ ಫಸ್ಟ್ ಒನ್, agreement between two persons for doing an illegal act. Second, plan or design of committing acts to oppose wrong traditions in the society. Third, plan or design of forming association to compel government to do an act.
Fourth one, agreement between two persons for doing an immoral act. Criminal conspiracy, section 120A. ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಲಿಕ್ಕೆ ಒಂದು ಅಗ್ರಿಮೆಂಟ್ ಇರಬೇಕು ಯಾವಾಗಲೂ. ಇಟ್ ಇಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪರ್ಸನ್ಸ್, ಟೂ ಆರ್ ಮೋರ್ ಪರ್ಸನ್ಸ್. ಏನು ಮಾಡಲಿಕ್ಕೆ? ಟು ಡೂ ಅನ್ ಇಲ್ಲಿಗಲ್ ಆ್ಯಕ್ಟ್ ಆರ್ ಟು ಡೂ ಅ ಲೀಗಲ್ ಆ್ಯಕ್ಟ್ ಬೈ ಇಲ್ಲಿಗಲ್ ಮೀನ್ಸ್. ಓಕೆ, ಸೊ ಫಸ್ಟ್ ಒನ್ is the correct answer. Criminal conspiracy, agreement between two persons for doing an illegal act. Next one, A instigates B and C to break into an inhabited house at midnight for the purpose of robbery and provides them with arms for that purpose. B and C break into the house and being resisted by Z, one of the inmates murders Z. ಇಲ್ಲಿ ಏನಾಯಿತು? ಎ ಹೇಳುವಂಥವನು ಬಿ ಅವರಿಗೆ ಒಂದು ಉತ್ತೇಜನ ಕೊಟ್ಟ, ನೀವಿಬ್ಬರು ಒಂದು ಮನೆಗೆ ಕನ್ನ ಹಾಕಿ ರಾಬರಿ ಮಾಡಿ ಹೇಳುವಂಥ ಒಂದು ಪ್ರಚೋದನೆ, ಅಬೆಟ್ ಮಾಡಿದ. ಆದರೆ ಇವರು ಅದನ್ನು ರಾಬರಿ ಮಾಡ್ಲಿಕ್ಕೆ ಹೋಗಿ ರೆಸಿಸ್ಟೆನ್ಸ್ ಬಂದ್ಕೊಳ್ಳೆ ಏನು ಮಾಡಿದ್ರು? ಹಿ ಮರ್ಡರ್ಸ್ ಝೆಡ್, ಒಬ್ಬನ ಮರ್ಡರ್ ಮಾಡಿಬಿಟ್ರು. ಎ ಅಬೆಟ್ ಮಾಡಿದ್ದು ಯಾವುದಕ್ಕೆ? ಎ ಅಬೆಟ್ ಮಾಡಿದ್ದು ಆ್ಯಕ್ಚುಲಿ ಕಳ್ತನಕ್ಕೆ, ರಾಬರಿ ಮಾಡಲಿಕ್ಕೆ. ಆದರೆ ಆಗಿರೋ ಆ್ಯಕ್ಟ್ ಏನು? ದ ಆ್ಯಕ್ಟ್ ಬಿಕೇಮ್ ಡಿಫ್ರೆಂಟ್, ದಟ್ ಈಸ್ ದಿ ಮರ್ಡರ್. ಎಗೆ ಯಾವುದಕ್ಕೆ ಪನಿಷ್ಮೆಂಟ್ ಕೊಡ್ತಾರೆ? ಮರ್ಡರ್ಗೆ ಪನಿಷ್ಮೆಂಟಾ ಅಥವಾ ರಾಬರಿಗೆ ಪನಿಷ್ಮೆಂಟಾ ಹೇಳುವಂಥ ಕ್ವಶನ್. ಸೊ ಅಬೆಟ್ಮೆಂಟ್ ಅಂದರೆ ಯಾವುದಕ್ಕೆ ನಾವು ನೋಡುವಂಥದ್ದು? ಸೆಕ್ಷನ್ 108 ಅಬೆಟರ್ಗೆ ಬರುತ್ತೆ. ಹಾಗೆ ಸೆಕ್ಷನ್ 111, ಅದು ಸೆಕ್ಷನ್ 108 ಆ್ಯಂಡ್ 111, ದೇ ಆರ್ ದಿ ರೆಲೆವೆಂಟ್ ಸೆಕ್ಷನ್ಸ್ ಫಾರ್ ದಿಸ್. ದೇ ಸೇ ಏನು ಹೇಳ್ತಾರೆ? ಇಫ್ ಎನಿ ಆ್ಯಕ್ಟ್, ಒಂದು ಆ್ಯಕ್ಟ್ ಇತ್ತು, ಇನ್ನೊಂದು ಡಿಫ್ರೆಂಟ್ ಆ್ಯಕ್ಟ್ ಆಯಿತು, ಆವಾಗ ನ್ಯಾಚುರಲಿ ಇಫ್ ದ್ಯಾಟ್ ಈಸ್ ಅ ಪ್ರಾಬಬಲ್ ಕಾನ್ಸಿಕ್ವೆನ್ಸ್ ಆಫ್ ದ ಅಬೆಟ್ಮೆಂಟ್, ಇನ್ನೊಂದು ಆ್ಯಕ್ಟ್ ಯಾಕೆ ಆಯಿತು? ಈ ಒಂದು ಮೇನ್ ಏನು ಕಾರ್ಯಕ್ಕೆ ಅಬೆಟ್ಮೆಂಟ್ ಮಾಡಿದ್ರು ಅದರ ಪ್ರಾಬಬಲ್ ಕಾನ್ಸಿಕ್ವೆನ್ಸ್ ಆಗಿ, ಅದರ ಸಾಮಾನ್ಯ ನಾವು ಊಹೆ ಮಾಡುವಂತಹ ಒಂದು ಪರಿಣಾಮವಾಗಿ ಆಗಿದ್ರೆ ಇದು ಇಲ್ಲಿ ಏನಾಯಿತು? ಝೆಡ್ ಯಾಕೆ ಮರ್ಡರ್ ಮಾಡ್ದ? ಅವನು ರಾಬರಿ ಮಾಡಲಿಕ್ಕೆ ಯಾರೋ ಒಬ್ಬರು ವಿರೋಧ ವ್ಯಕ್ತಪಡಿಸಿದ್ರು, ಅದಕ್ಕೋಸ್ಕರ ನ್ಯಾಚುರಲಿ ಏನು ಮಾಡ್ತಾರೆ? ಸಾಯಿಸ್ತಾನೆ. ಸೊ ಅದಕ್ಕೋಸ್ಕರ although this person has abetted for the act of robbery, he is also liable for the act of murder which has been committed by B and Z. It means he has also abetted the murder. So B is the correct answer. A is liable for the punishment provided for murder only if that murder was the probable consequence of the abatement. Next one, where a wrong leads to mischief by fire on a building used as a human dwelling or a place for custody of property, the right of private defense extends to voluntarily causing ಏನು ಅಂತ ಹೇಳುವಂಥ ಕ್ವಶನ್. ಇದು ಒಂದು ತಪ್ಪು ಏನೋ ಅದು ಮಿಸ್ಚಿಫ್, ಫೈರ್ ಆಗಲಿಕ್ಕೆ ಕಾರಣ ಆಗ್ತದೆ, ಒಂದು ಹ್ಯೂಮನ್ ಡ್ವೆಲ್ಲಿಂಗ್ಗೆ ಯೂಸ್ ಮಾಡ್ತಿರುವಂತಹ ಅದು ಅದೊಂದು ಪ್ರಾಪರ್ಟಿಗೆ. ಅಂಥ ಸಂದರ್ಭದಲ್ಲಿ ಒಂದು ಏನೋ ಒಫೆನ್ಸ್ ಆಗ್ತಾ ಇದೆ, ಅಂಥ ಸಂದರ್ಭದಲ್ಲಿ ಪ್ರೈವೇಟ್ ಡಿಫೆನ್ಸ್ ಎಲ್ಲಿ ತನಕ ಇರುತ್ತೆ? ಒಬ್ಬರನ್ನ ಸಾಯಿಸ್ಬೋದಾ ಅಥವಾ ಕೇವಲ ಡೆತ್ ಆಗೋ ತನಕ ಆಗತ್ತಾ? ಡೆತ್ ಬಿಟ್ಟು ಬೇರೆ ಏನು ಬೇಕಾದರೂ ಹಾರ್ಮ್ ಮಾಡ್ಬೋದಾ ಹೇಳುವಂಥ ಕ್ವಶನ್ನು. ಸೊ ದಿಸ್ ಇಸ್ ದ ಕ್ವಶನ್ ಅಂಡರ್ ಸೆಕ್ಷನ್ 103. ರೆಲೆವೆಂಟ್ ಸೆಕ್ಷನ್ ಇಸ್ ಸೆಕ್ಷನ್ 103. ಸೊ ದ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಎಕ್ಸ್ಟೆನ್ಸ್ ಟು ವಾಲಂಟರಿಲಿ ಕಾಸಿಂಗ್ ಎನಿ ಹಾರ್ಮ್ ಇನ್ಕ್ಲೂಡಿಂಗ್ ಡೆತ್. ಓಕೆ, ಡೆತ್ ಸಹಿತವಾಗೂ ಏನಾದರೂ ಹಾರ್ಮ್ ಮಾಡುವಂತಹ ಒಂದು ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಇವರಿಗೆ ಲಭ್ಯ ಇರ್ತದೆ. ನೆಕ್ಸ್ಟ್ ಒನ್, ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಇಸ್ ಅವೈಲೇಬಲ್ ಟು ಎ ಒನ್ಸ್ ಓನ್ ಬಾಡಿ, ಬಿ ದ ಬಾಡಿ ಆಫ್ ಎನಿ ಅದರ್ ಪರ್ಸನ್, ಸಿ ಅಗೇನ್ಸ್ಟ್ ಎನಿ ಆಫೆನ್ಸ್ ಅಫೆಕ್ಟಿಂಗ್ ಹ್ಯೂಮನ್ ಬಾಡಿ, ಡಿ ಆಲ್ ಆಫ್ ದಿ ಅಬವ್. ಏನಾಗುತ್ತೆ? ಇದು ಪ್ರೈವೇಟ್ ಡಿಫೆನ್ಸ್ ಯಾವುದಕ್ಕೆ ಅವೈಲೇಬಲ್ ಆಗುತ್ತೆ? ಒಂದು ತನ್ನ ಯಾರಾದ್ರೂ ಏನಾದರೂ ಮಾಡ್ತಾ ಇದ್ರೆ, ತನಗೆ ಮಾಡ್ತಾ ಇದ್ರೆ ಅಥವಾ ಬೇರೆಯವರಿಗೆ ಮಾಡ್ತಾ ಇದ್ರೆ ಅಥವಾ ಬೇರೆ ಯಾವುದೇ ಹ್ಯೂಮನ್ ಬಾಡಿ ಅಗೇನ್ಸ್ಟ್ ಯಾವುದೇ ಯಾರಿಗೆ ಮಾಡ್ತಾ ಇದ್ರೆ ಅಲ್ಲಿ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅವೈಲೇಬಲ್ ಇದೆಯಾ ಅಂತ ಕೇಳುವಂಥದ್ದು. ಸೊ ದಿಸ್ ಇಸ್ ಅ ಕ್ವಶನ್ ಅಂಡರ್ ಸೆಕ್ಷನ್ 97, ವೇರ್ ಆಲ್ ಆಫ್ ದಿ ಅಬವ್ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಇಸ್ ಅವೈಲೇಬಲ್ ಟು ಆಲ್ ಆಫ್ ದಿ ಅಬವ್, ಎಲ್ರಿಗೂ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಒನ್,
The consent is not a valid consent under section 90 of the IPC. First one, if given under a fear of injury. Second one, if given by a person of unsound mind. Third one, if given by a child below 12 years of age. Fourth, all of the above. Section 90 ಪ್ರಕಾರ ಕನ್ಸೆಂಟ್ ಅಂತ ಕೊಟ್ಟರೆ ವ್ಯಾಲಿಡ್. ಆದರೆ ಕೆಲವೊಂದು ಯಾವುದೋ ಒಂದು ಸಂದರ್ಭದಲ್ಲಿ ಕೊಟ್ಟಿರುವಂಥ ಕನ್ಸೆಂಟ್ ದಿಸ್ ಇಸ್ ನಾಟ್ ವ್ಯಾಲಿಡ್ ಅಂತ ಹೇಳ್ತಾರೆ. ಸೊ ವಿಚ್ ಆರ್ ದೋಸ್ ಸರ್ಕಮ್ಸ್ಟೆನ್ಸಸ್, ಆ ಸಂದರ್ಭಗಳು ಯಾವುದು ಅದು ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಸಿ ವೆದರ್ ಆಲ್ ಆಫ್ ದೆಮ್ ಆರ್ ಎನಿ ಒನ್ ಆಫ್ ದೆಮ್ ಅಪ್ಲೈ ಟು ದ್ಯಾಟ್. ಹೆದರಿಕೆ ಅಂತ ಕೊಟ್ಟಿರುವಂಥದ್ದು, ಇಫ್ ಗಿವನ್ ಅಂಡರ್ ಫಿಯರ್ ಆಫ್ ಇಂಜುರಿ, ಇಫ್ ಗಿವನ್ ಬೈ ಎ ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್, ಇಫ್ ಗಿವನ್ ಬೈ ಎ ಚೈಲ್ಡ್ ಬಿಲೋ 12 years of age. Fourth, all of the above. So the correct answer is D, all of the above. Next one, a boy over 11 years but below 12 years of age picked up knife and proceeding towards with a threatening gesture saying that he would cut him into pieces actually stabs him into death. 11 ವರ್ಷದ ಬಾಲಕ ಅಂದರೆ 12 ವರ್ಷಕ್ಕಿಂತ ಕೆಳಗಿನ ಬಾಲಕ ಅಂದರೆ 11ಕ್ಕಿಂತ ಜಾಸ್ತಿ 11-12 ವರ್ಷದ ಮಧ್ಯೆ ಇರುವಂಥ ಬಾಲಕ ಏನೋ ಒಂದು ಹೆದರಿಸಲಿಕ್ಕೆ ಹೋಗಿ ಯಾರನ್ನು ಸಾಯಿಸ್ತಾನೆ. ಆ ಒಂದು ಹುಡುಗ ಯಾಕಂದರೆ ಮೈನರ್ ಅಲ್ಲ, ಸೊ ವೆದರ್ ಇಟ್ ಅಮೌಂಟ್ಸ್ ಟು ಮರ್ಡರ್, ವೆದರ್ ಇಸ್ ಗಿಲ್ಟಿ ಆರ್ ನಾಟ್, ಆ ಒಂದು ಕ್ವಶನ್ ನಮಗೆ ಕೇಳ್ತಾ ಇರುವಂಥದ್ದು. ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, ದ ಬಾಯ್ ವಿಲ್ ನಾಟ್ ಬಿ ಗಿಲ್ಟಿ ಆಸ್ ಎ ಚೈಲ್ಡ್ ಅಂಡರ್ 12 years of age is not guilty of an offense. The boy will be guilty because he had attained maturity of understanding to judge the nature and consequence of his conduct. Third one, the boy will be guilty of negligently causing death. Fourth one, the guardian of the boy will be guilty for the act. So what is the correct answer here? ಏಳರಿಂದ 12 ವರ್ಷಕ್ಕಿಂತ, ಇದು ಸೆಕ್ಷನ್ 90ಯ ಕ್ವಶನ್, ಇದು 7ರಿಂದ 12 ವರ್ಷಕ್ಕಿಂತ ಜಾಸ್ತಿ, 7 ವರ್ಷಕ್ಕಿಂತ ಜಾಸ್ತಿ 12 ವರ್ಷಕ್ಕಿಂತ ಇರೋದು ಮಕ್ಕಳು, ಇಫ್ ದೇ ನೋ ದ್ಯಾಟ್, ಇಫ್ ದೇ ಕ್ಯಾನ್ ಜಡ್ಜ್ ದಿ ನೇಚರ್ ಆ್ಯಂಡ್ ಕಾನ್ಸಿಕ್ವೆನ್ಸ್ ಆಫ್ ಹಿಸ್ ಕಂಡಕ್ಟ್, ತಾನು ಏನು ಮಾಡ್ತಿದ್ದೇನೆ ಅದರ ಒಂದು ಪರಿಣಾಮ ಏನಾಗತ್ತೆ, ಅದು ಯಾವ ರೀತಿಯದ್ದು ಅಂತ ತಿಳ್ಕೊಂಡ್ರೆ ಆವಾಗ ಏನಾಗತ್ತೆ, ದ ಬಾಯ್ ವಿಲ್ ಬಿ ಗಿಲ್ಟಿ, ಈಸ್ ಗಿಲ್ಟಿ. ಅವನಿಗೆ ಗೊತ್ತಿದ್ದು ಮಾಡಿರುವಂಥದ್ದು, ಯಾರಿಗಾದ್ರು ಚುಚ್ಚಿದ್ರೆ ಅವನು ಸತ್ತು ಹೋಗ್ತಾನೆ ಹೇಳುವಂಥ ಒಂದು ವಿಷಯ ಗೊತ್ತಿದೆ. ಸೊ ಹಿ ಇಸ್ ನಾಟ್ ಕಂಪ್ಲೀಟ್ಲಿ ಇಮ್ಯೂನ್ ಅಂಡರ್ ಸೆಕ್ಷನ್ 90. ಓಕೆ, ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, section 82 of IPC lays down the rule of, first one, doli in capex, 2 partial in capex, 3 doli capex, and fourth one 1 and 2. section 82 ಪ್ರಕಾರ ಏನಿದು ಆನ್ಸರ್? ಏಳು ವರ್ಷಕ್ಕಿಂತ ಕೆಳಗಿನ ಮಕ್ಕಳು, ಅವರಿಗೆ ತಾವು ಮಾಡುವಂತಹ ಒಂದು ಕೃತ್ಯದ ಪರಿಣಾಮ ತಿಳಿದಿರೋದಿಲ್ಲ. ಸೊ ದೇ ಆರ್ ನ್ಯಾಚುರಲಿ incapable of understanding it, hence that is known as doli in capex, which is given under section 82 of IPC. Next question, a hangman who hangs the prisoner in pursuant to the order of the court is exempted from the criminal liability by virtue of. ಈಗ ನಾವು ಎಷ್ಟೋ ಸಲ ನೋಡ್ತೇವೆ, ಡೆತ್ ಸೆಂಟೆನ್ಸ್ ಕೊಡ್ತಾರೆ, ಎಕ್ಸಿಕ್ಯೂಷನ್ ಮಾಡಬೇಕು, ಡೆತ್ ಸೆಂಟೆನ್ಸ್ ಆದ್ಕೊಳ್ಳೆ ಒಬ್ಬ ವ್ಯಕ್ತಿಯನ್ನು ಹ್ಯಾಂಗ್ ಮಾಡಬೇಕು. ಆ ವ್ಯಕ್ತಿ ಯಾರು ಹ್ಯಾಂಗ್ ಮಾಡ್ತಾನೆ ಅವನು ಒಂದು ವ್ಯಕ್ತಿಯನ್ನು, ಅವನ ಮರಣವನ್ನು ಉಂಟು ಮಾಡುವಂಥ ವ್ಯಕ್ತಿಯಾಗಿರ್ತಾನೆ. ಯಾಕೆಂದರೆ he is knowing everything, he is purposely he is hanging that person. When this is the case, whether he is criminal liable or not ಹೇಳುವಂಥ ಕ್ವಶನ್. ನಾ ಕ್ರಿಮಿನಲ್ ಲೈಬಲ್ ಅಲ್ಲ, ಯಾಕೆಂದರೆ ಬೈ ದಿ ಆರ್ಡರ್ ಆಫ್ ದಿ ಜಡ್ಜ್ ಆರ್ ದಿ ಬೈ ಆರ್ಡರ್ ಆಫ್ ದಿ ಇನ್ ಪರ್ಸೆಂಟ್ ಆಫ್ ದಿ ಜಡ್ಜ್ಮೆಂಟ್ ಅಂತ ಹೇಳುವಂಥದ್ದು ನಾವು ನೋಡ್ಬೋದು. ಓಕೆ, ಇನ್ ಪರ್ಸನ್ಸ್ ಆಫ್ ದಿ ಜಡ್ಜ್ಮೆಂಟ್ ಆರ್ ಆರ್ಡರ್ ಆಫ್ ದಿ ಕೋರ್ಟ್ ಅಂತ ಹೇಳುವಂಥ ಆ ಕಾರಣಕ್ಕೆ ಒಂದು ಜಡ್ಜ್ಮೆಂಟ್ನ ನಿಮಿತ್ತ ಜಡ್ಜ್ಮೆಂಟನ್ನು ಒಬೆ ಮಾಡಬೇಕು. ಜಡ್ಜ್ಮೆಂಟ್ ಏನು ಹೇಳಿರ್ತದೆ, ಯಾಕಂದರೆ ಇಲ್ಲದ್ರೆ ಡೆತ್ ಸೆಂಟೆನ್ಸ್ ಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಡೆತ್ ಸೆಂಟೆನ್ಸ್ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಗದಿದ್ರೆ ಏನಾಗುತ್ತೆ, ಒಫೆನ್ಸಸ್ ಕೊಟ್ಟಿರುವಂತಹ ಏನು ಒಫೆನ್ಸ್ಗಳಿರ್ತವೆ ಅವುಗಳನ್ನು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಗ್ತಿದ್ರೆ ವಾಟ್ ಇಸ್ ದ ಪರ್ಪಸ್ ಆಫ್ ಗಿವಿಂಗ್ ಪನಿಷ್ಮೆಂಟ್. ಸೊ ಅದಕ್ಕೋಸ್ಕರ ಆಲ್ ದಿಸ್ ಪರ್ಸನ್ಸ್, ಹ್ಯಾಂಗ್ಮೆನ್ ಅಥವಾ ಕೆಲವೊಂದ್ಸಲ ಪೊಲೀಸ್ ಆಫೀಸರ್ಸು, ಅವರಿಗೆ ಬೇರೆ ಸೆಕ್ಷನ್ ಅಡಿಯಲ್ಲಿ ವೆನ್ ದೇ ಹ್ಯಾವ್ ಟು ಕಂಟ್ರೋಲ್ law and order, they have to use certain force ಅಥವಾ they have to detain some persons. ಅವರು
ಕನ್ಫೈನ್ ಮಾಡಿದ್ದಾರೆ, ರಾಂಗ್ಫುಲ್ ಕನ್ಫೈನ್ಮೆಂಟ್ ಮಾಡಿದ್ದಾರೆ ಅಂತ ಅರ್ಥ ಆಗೋದಿಲ್ಲ. ಅದೇ ರೀತಿಯಲ್ಲಿ ದಿಸ್ ಪರ್ಸನ್ ಹ್ಯಾಸ್ ನಾಟ್ ಕಮಿಟೆಡ್ ಮರ್ಡರ್ ಮಾಡಿದ್ದಾರೆ ಅಂತ ಆಗೋದಿಲ್ಲ, ಅಥವಾ ಕಲ್ಪಬಲ್ ಹೋಮಿಸೈಡ್ ಮಾಡಿದೆ ಅಂತ ಆಗೋದಿಲ್ಲ. Hangman is exempted from criminal liability by virtue of which section? Section 78. Okay, B. Second one is the correct answer. Next question. A soldier fires on a mob under the orders of his superior officer and caused death of a person he has committed. ಒಬ್ಬ ಸೋಲ್ಜರ್ ಏನು ಮಾಡ್ತಾನೆ, ಅವನ ಸುಪೀರಿಯರ್ ಆಫೀಸರ್ ಹೇಳಿದ ಕಾರಣಕ್ಕೋಸ್ಕರ he fires a mob. He has committed an offence of culpable homicide not amounting to murder. Second, no offence. Third, murder. Fourth, an offence of causing death by negligent act. Whether ಇಲ್ಲಿ ಈ ಸೋಲ್ಜರ್ನ ಆಕ್ಟ್ ವೆದರ್ ಇಟ್ ಇಸ್ ಬೌಂಡ್ ಬೈ ಲಾ ಹೇಳುವಂಥ ಕ್ವಶನ್ ಆಗಿರುತ್ತೆ. ತಾನು ಆ ಲಾಗೆ ಬದ್ಧನಾಗಿದ್ದಾನೆ ಹೇಳುವಂತಹ ತಿಳ್ಕೊಳ್ಳುವಂಥ ಒಂದು ಏನು ವಿಷಯ ಉಂಟು, ದ್ಯಾಟ್ ಈಸ್ ವೈ ಹಿ ಹ್ಯಾಸ್ ಫೈರ್ಡ್ ಆನ್ ದಿ ಮಾಬ್ ಅಲ್ವಾ. ಸೊ ಅದಕ್ಕೋಸ್ಕರ ಹಿ ಹ್ಯಾಸ್ ಕಮಿಟೆಡ್ ನೋ ಅಫೆನ್ಸ್ ಅಂಡರ್ ಸೆಕ್ಷನ್ 76. Next question. If an offender is sentenced to imprisonment for a term exceeding 6 months but not exceeding 1 year, the term of solitary confinement, first one shall not exceed 1 month, second one shall not exceed 45 days, third shall not exceed 2 months, fourth shall not exceed 3 months. Solitary confinement is one of the very strong punishment. Solitary confinement. ಈ ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಕೊಟ್ಟಿರುವಾಗ ಎಷ್ಟು, ಯಾಕೆಂದರೆ ಅದು ಒಬ್ಬ ವ್ಯಕ್ತಿನ ಒಬ್ಬರನ್ನೇ ಇರಿಸುವಂತಹದ್ದು ಸಾಲಿಟರಿ ಕನ್ಫೈನ್ಮೆಂಟ್ ಅಂದರೆ. ಹಾಗೆ ಒಬ್ಬರನ್ನೇ ಇರಿಸುವಾಗ ಇಟ್ ವಿಲ್ ಟ್ರೆಮೆಂಡಸ್ಲಿ ಅಫೆಕ್ಟ್ ದಿಯರ್ ಮೆಂಟಲ್ ಕೆಪಾಸಿಟಿ, ಸೈಕಾಲಜಿ ಅಫೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ಒಟ್ಟೊಟ್ಟಿಗೆ ಕೊಡಲಿಕ್ಕೆ ಇಲ್ಲ. ಹಾಗಾದರೆ ಎಷ್ಟು ಸಮಯಕ್ಕೆ ಕೊಡ್ಬೋದು ಅಂತ ಇದ್ದರೆ, ಸೊ ಮ್ಯಾಕ್ಸಿಮಮ್ 3 ಮಂತ್ಸ್ಗಿಂತ ಜಾಸ್ತಿ ಕೊಡಲಿಕ್ಕಿಲ್ಲ. ಆದರೆ there is a time limit. ಓಕೆ, 1 ತಿಂಗಳಾದರೆ, ಇಫ್ ಇಟ್ ಇಸ್ ನಾಟ್ ಎಕ್ಸಿಡಿಂಗ್ 6 ಮಂತ್ಸ್ ಆದರೆ ಇಟ್ ಶಲ್ ನಾಟ್ ಎಕ್ಸಿಡ್ 1 ಮಂತ್. 6 ಮಂತಿಂದ 1 ಮಂತ್ಗಿಂತ ಜಾಸ್ತಿ ಇದ್ದರೆ ಆವಾಗ 2 ಮಂತ್ಸ್ಗಿಂತ ಜಾಸ್ತಿ ಕೊಡಬಾರ್ದು. ಆ ಥರ ಕೊಟ್ಟಿದ್ದಾರೆ. ಹಾಗೆ 1 ಇಯರ್ಗಿಂತ 6 ಮಂತ್ಸಿಂದ 1 ಇಯರ್ ತನಕ, 1 ಇಯರ್ಗಿಂತ ಜಾಸ್ತಿ ಇದ್ದರೆ 3 ಮಂತ್ಸ್ಗಿಂತ ಜಾಸ್ತಿ ಸಾಲಿಟರಿ ಕನ್ಫೈನ್ಮೆಂಟ್ ಇರಬಾರ್ದು ಅಂತ. ಸೊ ಇಲ್ಲಿ ಆನ್ಸರ್ ಯಾವುದು? ದಿಸ್ ಇಸ್ ಕ್ವಶನ್ ಅಂಡರ್ ಸೆಕ್ಷನ್ 73. ಆನ್ಸರ್ ಈಸ್ ಇಟ್ ಶಲ್ ನಾಟ್ ಎಕ್ಸೀಡ್ 2 ಮಂತ್ಸ್. 2 ತಿಂಗಳಕ್ಕಿಂತ ಜಾಸ್ತಿ ಸಾಲಿಟರಿ ಕನ್ಫೈನ್ಮೆಂಟ್ ಇರಬಾರ್ದು ಹೇಳುವಂಥದ್ದು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಪನಿಷ್ಮೆಂಟ್ ರೆಕಗ್ನೈಸ್ಡ್ ಬೈ ಲಾ? A, death. Second one, imprisonment with hard labor, that's rigorous imprisonment. Imprisonment with hard labor andre rigorous labor. Third one, forfeiture of property, and fourth one, transportation for life. ಇಂಡಿಯನ್ ಪೀನಲ್ ಕೋಡಲ್ಲಿ ಪನಿಷ್ಮೆಂಟ್ಗಳ ಬಗ್ಗೆ ಹೇಳಿದ್ದಾರೆ. ಇಂತಿಂಥ ಪನಿಷ್ಮೆಂಟು ಇಂತಿಂಥ ವ್ಯಕ್ತಿಗಳಿಗೆ ಕೊಡಬಹುದು ಅಂತ. ಸೊ ಪನಿಷ್ಮೆಂಟ್ ಯಾವ ರೀತಿಯ ಪನಿಷ್ಮೆಂಟ್ ಅಂತ ಕೂಡ ಹೇಳಿದ್ದಾರೆ ಅಂಡರ್ ಸೆಕ್ಷನ್ 53. ಸೊ ಹಾಗೆ ಪನಿಷ್ಮೆಂಟ್ ಯಾವುದು ಅಂತ ಹೇಳಿದಾಗ ಯಾವ ರೀತಿಯ ಪನಿಷ್ಮೆಂಟನ್ನು IPCಲಿ ಹೇಳಿಲ್ಲ. ಸೊ ಟ್ರಾನ್ಸ್ಪೋರ್ಟೇಷನ್ ಆಫ್ ಲೈಫನ್ನು ಹೇಳಿಲ್ಲ, ಫಾರ್ ಲೈಫ್. ದಿಸ್ ಇಸ್ ಕೈಂಡ್ ಆಫ್ ಇಲ್ಲಿ ಎಲ್ಲಾದರೂ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ಗೆ ಎಕ್ಸೈಲ್ ಮಾಡಿಬಿಡೋದು. ಈಗ ವೀರ್ ಸಾವರ್ಕರ್ ಅವರಿದ್ರು, ಅವರನ್ನು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ಗೆ ಎಕ್ಸೈಲ್ ಮಾಡಿದ್ರು, ಅವರನ್ನು ಅಲ್ಲಿ ಹಾಕಿದ್ರು. ಸೊ ಹಾಗೆ ಟ್ರಾನ್ಸ್ಪೋರ್ಟೇಷನ್ ಫಾರ್ ಲೈಫ್ ಅಂದರೆ ಈ ಒಂದು ಒಫೆನ್ಸ್ ಇದನ್ನು ಅಬಾಲಿಷ್ ಮಾಡಿದ್ದಾರೆ. ದಿಸ್ ಇಸ್ ನಾಟ್ ಇನ್ ಫೋರ್ಸ್ ನೌ, ಬಟ್ ಆಲ್ ಅದರ್ಸ್ are there which we can find in section 53 of IPC. Next, injury means defamation, damage to reputation. Second one, voluntary causing hurt to any person, harm caused lawfully to any person or property. First only, second 1 and 2 both, third 2 only, fourth all the above acts. ಇಂಜುರಿ ಅಂದರೆ ಯಾವುದ್ಯಾವುದು? ಇಂಜುರಿ ಅಂದರೆ ಆ್ಯಕ್ಚುಲಿ ಬಾಡಿ, ಮೈಂಡ್, ಪರ್ಸನ್, ರೆಪ್ಯುಟೇಷನ್ ಈ 4 ವಿಧದಲ್ಲಿ ಆಗುವಂಥದ್ದು. ಸೆಕ್ಷನ್ 44 IPCಯಲ್ಲಿ ನಾವು ಇಂಜುರಿ ಡೆಫಿನೇಷನ್ ನೋಡ್ತೇವೆ. ಸೊ ಯಾರಿಗೇನಾದರೂ ಇಂಜುರಿ ಆದರೆ ಕೇವಲ ವಾಲಂಟರಿ ಹರ್ಟ್ ಅಂತ ಅಲ್ಲ, ಅದು ಇಟ್ ಕುಡ್ ಬಿ ಫಾರ್ ಎನಿ ಪ್ರಾಪರ್ಟಿ ಆಲ್ಸೋ, ಇಟ್ ಕುಡ್ ಬಿ ಫಾರ್
ರೆಪ್ಯುಟೇಷನ್ ಆಲ್ಸೋ. ಓಕೆ, ಆದರೆ ಇಲ್ಲಿ ಪ್ರಾಪರ್ಟಿ ಕೊಟ್ಟಿದ್ದಾರೆ, ಬಟ್ ಇಟ್ ಇಸ್ ಲಾಫುಲಿ. ಅನ್ಲಾಫುಲಿ ಆಗಿದ್ರೆ ಥರ್ಡ್ ಒನ್ ಕೂಡ ಬರ್ತಿತ್ತು. ಸೊ ಇಲ್ಲಿ 1 ಮತ್ತು 2 ನಾವು ಕನ್ಸಿಡರ್ ಮಾಡ್ಬೋದು. ಯಾಕಂದರೆ ಪ್ರಾಪರ್ಟಿ ಅಂದ್ಕೊಳ್ಳಿ ಎಲ್ಲದೂ ಡ್ಯಾಮೇಜ್ ಆಗೋದಿಲ್ಲ. ಲಾಫುಲಿ ಏನಾದರೂ ಯಾರಿಗಾದರೂ ಹಾರ್ಮ್ ಆದರೆ, ಈಗ ಉದಾಹರಣೆಗೆ ಪೊಸೆಷನ್ ಕೊಡ್ತಾರೆ, ಸೂಟ್ ಫಾರ್ ಪೊಸೆಷನಲ್ಲಿ ಎಕ್ಸಿಕ್ಯೂಷನ್ ಮಾಡುವಾಗ ಡೆಲಿವರಿ ಆಫ್ ದಿ ಪ್ರಾಪರ್ಟಿ ಕೊಡಬೇಕಾಗತ್ತೆ. ಸೊ ಅಂಥ ಸಂದರ್ಭದಲ್ಲಿ ಆಲ್ ದಿ ಅಬವ್ ಆ್ಯಕ್ಟ್ಸ್ ಇವೆಲ್ಲದಕ್ಕೂ ಕೂಡ ಏನಾಗುತ್ತೆ, ಸಾರಿ ನಾಟ್ ದಿಸ್ ಆನ್ಸರ್, 1 and 2 ಬೋತ್, ಇದು ಮತ್ತು ಇದು ಕರೆಕ್ಟ್ ಆನ್ಸರ್, ಥರ್ಡ್ ಒನ್ ಅಲ್ಲ. ನೆಕ್ಸ್ಟ್, ರಾಂಗ್ಫುಲ್ ಲಾಸ್ ಮೀನ್ಸ್. ರಾಂಗ್ಫುಲ್ ಲಾಸ್ ಅಂದರೆ ಏನು? ಲಾಸ್ ಬೈ ಅನ್ಲಾಫುಲ್ ಮೀನ್ಸ್ ಆಫ್ ಪ್ರಾಪರ್ಟಿ ಟು ವಿಚ್ ದ ಪರ್ಸನ್ losing it is legally entitled. Second, loss by lawful means of property to which the person losing it is legally entitled. Third, loss by lawful means of property to which the person losing is not legally entitled. Fourth, all of the above. Wrongful case, wrongful loss, wrongful gain ಹೇಳುವಂಥದ್ದೆಲ್ಲ ನಾವು ನೋಡ್ತೇವೆ. ಸೊ ಸೆಕ್ಷನ್ 23 ಅಲ್ಲಿ ಬರುವಂಥದ್ದು ರಾಂಗ್ಫುಲ್ ಲಾಸ್ ಅಂದರೆ ಏನು ನೋಡಿ. ಇಲ್ಲಿ 2 ಡಿಫ್ರೆನ್ಸ್ ಇದೆ, ಲಾಸ್ ಬೈ ಅನ್ಲಾಫುಲ್ ಮೀನ್ಸ್ ಆ್ಯಂಡ್ ಲಾಸ್ ಬೈ ಲಾಫುಲ್ ಮೀನ್ಸ್ ಅಂತ. ಯಾರೊಬ್ಬ ವ್ಯಕ್ತಿ ಒಂದು ಪ್ರಾಪರ್ಟಿನ ಲೂಸ್ ಮಾಡ್ಕೊಳ್ತಾ ಇರ್ತಾನೆ, ಆ ಲೂಸ್ ಇನ್ನೊಬ್ಬ ವ್ಯಕ್ತಿ ಆ ಒಂದು ಪ್ರಾಪರ್ಟಿನ ಲೂಸ್ ಮಾಡಲಿಕ್ಕೆ ಯಾವ ಕಾರಣಕ್ಕೆ ಅನ್ಲಾಫುಲ್ ಮೀನ್ಸ್ ಮುಖಾಂತರ ಮಾಡಿದರೆ ಅದು ರಾಂಗ್ಫುಲ್ ಲಾಸ್ ಆಗುತ್ತೆ. ಅದೇ ಲಾಫುಲ್ ಮೀನ್ಸ್ ಮುಖಾಂತರ ಆಗಿದ್ದರೆ ಆವಾಗ ಏನಾಯಿತು, ಈಸ್ ಲೀಗಲಿ ಎಂಟೈಟಲ್ಡ್. ಲಾಸ್ ಬೈ ಲಾಫುಲ್ ಮೀನ್ಸ್ ಆಫ್ ಪ್ರಾಪರ್ಟಿ ಟು ವಿಚ್ ಪರ್ಸನ್ ಲೂಸಿಂಗ್ ಇಟ್ ಈಸ್ ಲೀಗಲಿ. This is not wrong, this is not proper, this is the correct answer. The definition which has been given under section 23 of Indian Penal Code. Next one, a citizen of India committed offence in Uganda and came back and is arrested in India. Under what law and where is he to be tried? First one in Uganda as the law of that country. Second in India according to the provisions of the Indian Penal Code. Third in Uganda according to the provisions of the Indian Penal Code. Fourth in India as per the law of Uganda. ಯಾಕಂದರೆ ಇಂಡಿಯನ್ ಸಿಟಿಸನ್ ಎಲ್ಲಿ ಹೋದರೂ ಸಹ he will be carrying his Indian law along with him. Indian law is applicable, IPC applicable. ಅವನು ಉಗಾಂಡಕ್ಕೆ ಹೋಗಿ ಇಂಡಿಯನ್ ಲಾದಲ್ಲಿ ಪನಿಷಬಲ್ ಮಾಡುವಂಥ ಆಫೆನ್ಸ್ ಮಾಡಿದ್ರು ಸಹ he is punishable in India. ಓಕೆ, ಆ್ಯಂಡ್ ವೇರ್ ಈಸ್ he to be tried? ಆಕ್ಸ್ ಪರ್ ಇದು ಸೆಕ್ಷನ್ 3 ಮತ್ತು 4 ಎಕ್ಸ್ಟ್ರಾ ಟೆರಿಟೋರಿಯಲ್ ಜ್ಯೂರಿಡಿಕ್ಷನ್ ಅದ್ರ ಬಗ್ಗೆ ಹೇಳುವಂಥದ್ದು. ಸೊ ಇನ್ ಇಂಡಿಯಾ ಅಕಾರ್ಡಿಂಗ್ ಟು ದ ಪ್ರಾವಿಷನ್ಸ್ ಆಫ್ ದಿ ಇಂಡಿಯನ್ ಪೀನಲ್ ಕೋಡ್ he is to be tried in accordance with the Indian Penal Code. Okay, next one, the maxim actus non facitrium nisi mens citria means. ಇದೊಂದು ಫೇಮಸ್ ಮ್ಯಾಕ್ಸಿಮ್, ನಮಗೆಲ್ಲರಿಗೂ ಗೊತ್ತಿರ್ಬೋದು. actus non facitrium nisi mens citria, a crime has to be coupled with fraudulent intention. Second, there can be no crime without a guilty mind. Third, guilty mind is not necessary for the crime. Fourth, crime has to be coupled with dishonest intention. So what is the correct answer here? ಒಂದು ಆಕ್ಟಸ್ ರಿಯಸ್ ಅಂದರೆ ಒಂದು ಯಾವುದಾದ್ರು ಒಂದು ಆಫೆನ್ಸ್ಗೆ ಆಕ್ಟಸ್ ರಿಯಸ್ ಬೇಕು, ಹಾಗೆ ಮೆನ್ಸ್ ರಿಯನು ಬೇಕು ಅಂತ ನಾವು ಹೇಳ್ತೇವೆ. Mens rea has been denoted by different words like voluntarily, dishonestly, fraudulently, malignantly, wantonly, rash and negligently, ಅಥವಾ ಹೀಗೆ ಬಹಳಷ್ಟು with an intention, with the knowledge of, voluntarily causing hurt, voluntarily causing grievous hurt. ಸೊ ಈ ಥರ ಬಹಳಷ್ಟು ಶಬ್ದಗಳಿಂದ ಡಿನೋಟ್ ಆಗಿದೆ. ಮೆನ್ಸ್ ರಿಯಾ ಅಂತ IPC ಕೊಡದೇ ಇದ್ರೂ ಸಹ ಇಟ್ ಹ್ಯಾಸ್ ಬಿನ್ ರಿಫ್ಲೆಕ್ಟೆಡ್ ಇನ್ ಡಿಫ್ರೆಂಟ್ ವರ್ಡ್ಸ್. ಸೊ ವೆನ್ ದ್ಯಾಟ್ ಇಸ್ ದ ಕೇಸ್, ಯಾವುದೇ ಒಂದು ಆ್ಯಕ್ಟ್ಗೆ ದೇರ್ ಕ್ಯಾನ್ ಬಿ ನೋ ಕ್ರೈಮ್ ವಿತೌಟ್ ಅ ಗಿಲ್ಟಿ ಮೈಂಡ್. ಗಿಲ್ಟಿ ಮೈಂಡ್ ಇಲ್ಲದೆ ಕ್ರೈಮ್ ಆಗೋದಿಲ್ಲ ಹೇಳುವಂಥದ್ದು ಒಂದು ಇಟ್ಸ್ ಅ ವೆರಿ ಬೇಸಿಕ್ ಪ್ರಿನ್ಸಿಪಲ್. ಆದರೆ ನಾವು ಈಗ ಏನು, ದಿಸ್ ಈಸ್ ಅ ವೆರಿ ಬೇಸಿಕ್ IPCಯಲ್ಲಿ. ಆದರೆ ಕೆಲಸಲ್ಲಿ ಈಗ ಡ್ರಗ್ಸ್ NDPS ಆ್ಯಕ್ಟಲ್ಲಿ ಇರ್ಬೋದು, ಅಥವಾ ಬೇರೆ ಯಾವುದೋ ಹೊಸ ಈಗ ಏನು ಆ್ಯಕ್ಟ್ಗಳನ್ನ ನಾವು ನೋಡ್ತಿದ್ದೇವೆ, ಅಥವಾ ಸ್ಟ್ರಿಕ್ಟ್ ಲಯಬಿಲಿಟಿ ಟಾರ್ಟ್ ಸಹಿತ ನೋಡ್ಬೋದು. ಅದು ಸಿವಿಲ್ ಲೈಬಲ್ ಆದರೂ ಸಹ ಪೊಸೆಸಿಂಗ್ ಡೇಂಜರಸ್ ಯಾವುದಾದ್ರು ಕಂಬಸ್ಟಿಬಲ್ ಸಬ್ಸ್ಟೆನ್ಸಸ್, ಯಾವುದಾದ್ರು ಬೆಂಕಿ ಹೊತ್ತಿಕೊಳ್ಳುವಂತಹ ಒಂದು ಸಬ್ಸ್ಟೆನ್ಸನ್ನು ನಾನು ಡೇಂಜರಸ್ ಸಬ್ಸ್ಟೆನ್ಸನ್ನು ನಾನು ಇಟ್ಕೊಂಡಿದ್ರೆ ನನಗೆ ಉದ್ದೇಶ ಇಲ್ಲ ಯಾರಿಗೂ ಹಾನಿ ಮಾಡಬೇಕು ಅಂತ. ಆದರೆ ಇಫ್ ಐ ಆಮ್ ಪೊಸೆಸಿಂಗ್ ದ್ಯಾಟ್ ಇಟ್ ಸೆಲ್ಫ್ ಇಸ್ ಅನ್ ಆ್ಯಕ್ಟ್ ವಿಚ್ ಮೇ ನಾಟ್ ರಿಕ್ವೈರ್ ಮೆನ್ಸ್ ರಿಯಾ. ಹಾಗೆ ಡ್ರಗ್ಸ್ ಇಟ್ಕೊಂಡಿದ್ರೆ ಅದನ್ನು ಕನ್ಸ್ಯೂಮ್ ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು ಹೇಳುವಂಥದ್ದು ಉದ್ದೇಶ ಅಲ್ಲ. ಆದರೆ ಜಸ್ಟ್ ಇಫ್ ಐ ಆಮ್ ದಿ ಪೊಸೆಷನ್ ಆಫ್ ದ್ಯಾಟ್, ಇಟ್ ಡಸ್ ನಾಟ್ ರಿಕ್ವೈರ್ ಎನಿ ಕೈಂಡ್ ಆಫ್ ಮೆನ್ಸ್ ರಿಯಾ, ಯು ವಿಲ್ ಬಿ ಪನಿಷ್ಡ್, ಕ್ರಿಮಿನಲ್ ಲಯಬಿಲಿಟಿ ಇಸ್ ಅಟ್ರಾಕ್ಟೆಡ್.
So that's what all is this is about. Although this is a principle, there are some exceptions ಖಂಡಿತವಾಗಿಯೂ ಇದ್ದೇ ಇರುತ್ತೆ ಎಲ್ಲ ರೀತಿಯ ಕ್ವಶನ್ಸ್ಗಳಿಗೆ, ಎಲ್ಲ ರೀತಿಯ ಪ್ರಿನ್ಸಿಪಲ್ಸ್ಗೆ. ಸೊ ಅದಕ್ಕೋಸ್ಕರ ಬಟ್ ದ ಬೇಸಿಕ್ ಫೌಂಡೇಶನ್ ಹ್ಯಾಸ್ ಟು ಬಿ ನೋನ್. ಆ ಫೌಂಡೇಶನ್ ನಮಗೆ ಗೊತ್ತಿರಲೇಬೇಕು. ಸೊ ಇದಿಷ್ಟು ನಾವು ಎಷ್ಟು ಕ್ವಶನ್ಸ್ಗಳನ್ನು ನೋಡಿದ್ವಿ? 30 ಕ್ವಶನ್ಸ್ಗಳನ್ನು. ಬೇಸಿಕಲಿ ಆಲ್ ಆರ್ ರಿಗಾರ್ಡಿಂಗ್ ಇಂಡಿಯನ್ ಪೀನಲ್ ಕೋಡ್. ಇಂಡಿಯನ್ ಪೀನಲ್ ಕೋಡಲ್ಲಿ ಬರುವಂತಹ ಒಂದು ಕ್ವಶನ್ಸ್ಗಳನ್ನು ನಾವು ನೋಡಿದ್ದು. ಇದರಲ್ಲಿ ಆ್ಯಕ್ಚುಲಿ ಇಲ್ಲಿಸ್ಟ್ರೇಷನ್ಸ್ಗಳೇ ಜಾಸ್ತಿ ಇತ್ತು. ಆದಷ್ಟು ಹೆಚ್ಚು ಇಲ್ಲಿಸ್ಟ್ರೇಷನ್ಸ್ಗಳೇ ನಾವು ಬಹಳ ನೋಡಿರುವಂಥದ್ದು. ಇನ್ನು ನಾಳೆ ನಾವು ಈ ಟ್ರಾಫಿಕ್ ರೂಲ್ಸ್ ಅದ್ರ ಬಗ್ಗೆ ಕೆಲವೊಂದು ನೋಡೋಣ. ಯಾಕೆಂದರೆ ಕೆಲವೊಂದು ಮೋಟಾರ್ ವೆಹಿಕಲ್ಸ್ ಆ್ಯಕ್ಟ್ ನಮಗೆ ನೋಡುವಂಥದ್ದು ಬಹಳ ಅವಶ್ಯಕ ಇರುತ್ತೆ. ಹೇಗೆ ಮೋಟಾರ್ ವೆಹಿಕಲ್ಸ್ ಆ್ಯಕ್ಟಲ್ಲಿ ಏನು ಕ್ಲೇಮ್, ಕಾಂಪನ್ಸೇಷನ್ ಯಾವ ರೀತಿಯಲ್ಲಿ ಡಿಟರ್ಮಿನ್ ಆಗ್ತದೆ ಹೇಳುವಂಥದ್ದು. ಸೊ ಹಾಗಿರುವಾಗ ಕೆಲವೊಂದು ಒಫೆನ್ಸ್ಗಳು ಯಾವುದು, ಸೊ ಲೈಕ್ ಪ್ರಾಕ್ಟಿಕಲಿ ಹೌ ವಿ ಆರ್ ಡೀಲಿಂಗ್ ವಿತ್ ದಿಸ್, ಅದನ್ನು ನಾವು ನೋಡ್ತಾ ಹೋಗೋಣ. ಹಾಗೆ ಮಾಕ್ ಟೆಸ್ಟ್ 4 ಫಾರ್ ಕರ್ನಾಟಕ ಡಿಸ್ಟ್ರಿಕ್ಟ್ ಜುಡಿಷರಿ ಎಕ್ಸಾಮ್, ಇಟ್ ಈಸ್ ಆನ್ ನೆಕ್ಸ್ಟ್ ಮಂಡೇ ಇರುವಂಥದ್ದು. ಹಾಗೆ ಅನ್ಅಕಾಡೆಮಿ ಜುಡಿಷರಿ ಪ್ಲ್ಯಾಟ್ಫಾರ್ಮಲ್ಲಿ ಅಲ್ಲೂ ಕೂಡ ನಾನು ರೆಗ್ಯುಲರ್ ಆಗಿ ಕ್ಲಾಸ್ಗಳನ್ನ ತೊಗೊಳ್ತಾ ಇದ್ದೇನೆ. ಯಾವಾಗಲೂ ಮಂಡೇ ಟು ಥರ್ಸ್ಡೇ ಯೂಶ್ವಲಿ ಇರುವಂಥದ್ದು. ಇವತ್ತಿಲ್ಲ, ಆದರೆ ಇಟ್ಸ್ ಆನ್ ಫ್ರೈಡೇ ಥರ್ಸ್ಡೇ ವಿ ಹ್ಯಾವ್ ದ ಕ್ಲಾಸ್. ಸೊ ಡು ನಾಟ್ ಫಾರ್ಗೆಟ್ ಟು ಅಟೆಂಡ್. ಅದನ್ನು ಅಟೆಂಡ್ ಆಗಿ, ಯಾಕೆಂದರೆ ಸ್ಪೆಷಲ್ ಕ್ಲಾಸಲ್ಲಿ ನಾನು ಹೆಚ್ಚಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನ ಸಾಲ್ವ್ ಮಾಡ್ತೇನೆ. ಅನ್ಅಕಾಡೆಮಿ ಇನ್ನೊಂದೊಂದು ಫೀಚರ್ ಏನಂದರೆ ಪೋಲ್ ಫೀಚರ್ ಇದೆ. ಸೊ ಪೋಲ್ ಫೀಚರ್ ಈಸ್ ಲೈಕ್ ABCD ಆಪ್ಷನ್ಸ್ ನಾವು ಕೊಟ್ಟರೆ ರಿಯಲ್ ಟೈಮಲ್ಲಿ ನಿಮಗೆ ನಿಮ್ಮ ಪರ್ಫಾರ್ಮೆನ್ಸನ್ನು ಗೊತ್ತಾಗ್ತಾ ಹೋಗುತ್ತೆ, ನೀವು ಎಷ್ಟು ಮಾರ್ಕ್ಸ್ ಪಡೆದಿದ್ದೀರಿ ಹೇಳುವಂಥದ್ದು. ಸೊ ಅದು ಒಂದು ಬಹಳ ಒಂದು ಸೂಕ್ತವಾಗಿರುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು ಆ ಕಾರಣಕ್ಕೆ. ಸೊ ಅದಕ್ಕೋಸ್ಕರ ಇಫ್ ಯು ಪ್ಲಾನಿಂಗ್ ಟು ದ್ಯಾಟ್, ಇಫ್ ಯು ಪ್ಲಾನಿಂಗ್ ಟು ರೈಟ್ ಜುಡಿಷರಿ ಎಕ್ಸಾಮ್, ಮೇ ಬಿ ಡಿಸ್ಟ್ರಿಕ್ಟ್ ಜಡ್ಜ್ ಆರ್ ಮೇ ಬಿ ಸಿವಿಲ್ ಜಡ್ಜ್ ಎಕ್ಸಾಮ್ಸ್, ಯು ಕ್ಯಾನ್ ಅಟೆಂಡ್ ಮೈ ಕ್ಲಾಸಸ್. ಕರ್ನಾಟಕದವರಿದ್ದರೆ ಅಥವಾ ಇಂಗ್ಲೀಷಲ್ಲಿ ನಾನು ಅನ್ಅಕಾಡೆಮಿ ಮಾಡ್ತಾ ಇದ್ದೇನೆ, ಕನ್ನಡದಲ್ಲೂ ಮುಂದೆ ಮಾಡ್ತಾ ಇದ್ದೇನೆ. ಈಗ ಹೇಗೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಮಾಡ್ತಾ ಇದ್ದಾನೆ ಅದೇ ರೀತಿಯಲ್ಲಿ ಅನ್ಅಕಾಡೆಮಿಲೂ ಕೆಲವೊಂದು ಕನ್ನಡದಲ್ಲಿ ಮಾಡುವಂಥ ಕ್ಲಾಸಸ್ಗಳಿವೆ. ಯು ಕ್ಯಾನ್ ಸರ್ಚ್. ನನ್ನ ಪ್ರೊಫೈಲಲ್ಲಿ ಇಲ್ಲಿ ಲಿಂಕಲ್ಲಿ ಕೊಟ್ಟಿದ್ದಾರೆ, ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಅದನ್ನು ನೀವು ಕ್ಲಿಕ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ನನ್ನ ಪ್ರೊಫೈಲ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಫ್ರೀ ಸ್ಪೆಷಲ್ ಕ್ಲಾಸ್ ಅಂತ ನೀವು ಅಲ್ಲಿ ಕನ್ನಡ ಅಂತ ಕ್ಲಿಕ್ ಮಾಡಿದರೆ ಕನ್ನಡದಲ್ಲಿ ಯಾವುದ್ಯಾವುದು ಕ್ಲಾಸ್ಗಳನ್ನು ಮಾಡಿದ್ದೇನೆ ಅದೆಲ್ಲವೂ ಕೂಡ ನೀವು ನೋಡ್ಬೋದು. ಹಾಗೆ ಇಂಗ್ಲೀಷು ಕೂಡ ಎಷ್ಟೋ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಸೊ ಸಿನ್ಸ್ 1 ವರ್ಷದಿಂದ ನಾನು ಐ ಹ್ಯಾವ್ ಬಿನ್ ಅಪ್ಲೋಡಿಂಗ್ ಡಿಫ್ರೆಂಟ್ ಪವರ್ ಪಾಯಿಂಟ್ಸ್ ರಿಗಾರ್ಡಿಂಗ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಇಫ್ ಯು ಸಾಲ್ವ್ ದೆಮ್ ದೆನ್ ದಟ್ಸ್ ಮೋರ್ ದ್ಯಾನ್ ಇನಫ್. ಅದನ್ನು ಸಾಲ್ವ್ ಮಾಡ್ತಾ ಹೋದಾಗೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಈವನ್ ಯು ಕ್ಯಾನ್ ವಾಚ್ ದಿ ಕ್ಲಾಸಸ್ ಆ್ಯಸ್ ವೆಲ್. ಫ್ರೀ ಕ್ಲಾಸಸ್ ಕೂಡ ನಿಮಗೆ ಯು ಆರ್ ಎಂಟೈಟಲ್ಡ್ ಟು ವಾಚ್. ಸೊ ದ್ಯಾಟ್ಸ್ ಒನ್ ಆಫ್ ದಿ ಬೆನಿಫಿಟ್ ವಿಚ್ ಹ್ಯಾಸ್ ಬಿನ್ ಪ್ರೊವೈಡೆಡ್ ಬೈ ದಿ ಅನ್ಅಕಾಡೆಮಿ. ಇನ್ನೊಂದು ಮುಖ್ಯವಾದ ಒಂದು ಅಂದರೆ ಟೆಸ್ಟ್ ಸಿರೀಸ್. ಈ ಹಿಂದೆ ಕ್ಲಾಸಸ್ ಮಾಡಿದ್ದಾಯಿತು, ಆದರೆ ನಿಮ್ಮ ಪೇಸಲ್ಲಿ ನಿಮ್ಮ ಟೈಮಿಗೆ ಇಫ್ ಯು ವಾಂಟ್ ಟು ಅಟೆಂಡ್ ಟೆಸ್ಟ್ಸ್, ಅದಕ್ಕೆ ದೇರ್ ಇಸ್ ಲೈಕ್ ಮಲ್ಟಿಪಲ್ ಟೆಸ್ಟ್. ಎಷ್ಟು ಟೆಸ್ಟ್ಗಳು ನೀವು ಕಾಣ್ತಾ ಇರ್ಬೋದು ಅಂದರೆ ನೋಡಿ, ಫ್ರೀ ಲರ್ನರ್ಸ್ಗೆ ಕೂಡ ಎಷ್ಟು ಟೆಸ್ಟ್ಗಳು ಅವೈಲೇಬಲ್ ಇದೆ. 8 ಟೆಸ್ಟ್ ಪರ್ ಮಂತ್. ಆಕ್ಸಲರಿ ಟೆಸ್ಟ್ ಸಿರೀಸ್ ಹೇಳುವಂಥ ಒಂದು ಹೆಸರಲ್ಲಿ ಮೇಜರ್ ಲಾಸ್ ಬಗ್ಗೆ, ಮೈನರ್ ಲಾಸ್ ಎಲ್ಲ ಮೇಜರ್ ಲಾಸ್. ಹಾಗೆ ಜನರಲ್ ನಾಲೆಜ್, ಕರೆಂಟ್ ಅಫೇರ್ಸ್ ಅದ್ರ ಬಗ್ಗೆ ಕೂಡ 4 ಟೆಸ್ಟ್ ಪರ್ ಮಂತ್ ಇರುತ್ತೆ. ಈವನ್ ದಿಸ್ ಯು ಕ್ಯಾನ್ ಅಟೆಂಡ್. ಇನ್ನು ಪ್ಲಸ್ ಸಬ್ಸ್ಕ್ರೈಬರ್ಸ್ಗೆ ಇನ್ನೂ ಒಂದು ಮುಖ್ಯವಾದ ಫೀಚರ್ ಅಂದರೆ ಎಲ್ಲ ಫ್ರೀ ಟೆಸ್ಟ್ಗಳು, ಕೇಸ್ ಲಾ ಟೆಸ್ಟ್ ಸಿರೀಸ್, ಜುಡಿಷರಿ ಮೇನ್ಸ್ ಟೆಸ್ಟ್ ಸಿರೀಸ್ ಆನ್ ಜಡ್ಜ್ಮೆಂಟ್ ರೈಟಿಂಗ್, ಪ್ರೀವಿಯಸ್ ಇಯರ್ ಕ್ವಶನ್ಸ್, ಹಾಗೆ ಫುಲ್ ಲೆಂತ್ ಮಾಕ್ ಟೆಸ್ಟ್ಸ್. ಸೊ ಇವೆಲ್ಲವೂ ಕೂಡ ನೀವು ಅಟೆಂಡ್ ಮಾಡಬಹುದು. ಹಾಗೆ ಐಕಾನಿಕ್ ಕೋರ್ಸಲ್ಲಿ ಇಲ್ಲಿ ಏನು ಅವೈಲೇಬಲ್ ಇತ್ತು ಟೆಸ್ಟ್ಗಳು ಅವೆಲ್ಲವೂ ಕೂಡ ಲಭ್ಯ. ಪ್ಲಸ್ ಸ್ಟೇಟ್ ವೈಸ್ ಹಾಗೆ ಟಾಪಿಕ್ ವೈಸ್ ಹಾಗೆ ಫುಲ್ ಲೆಂತ್ ಮಾಕ್ ಟೆಸ್ಟ್ಗಳು ಕೂಡ, ಅದನ್ನು ಕೂಡ ನೀವು ಇಲ್ಲಿ ಅಟೆಂಡ್ ಮಾಡ್ಬೋದು. ಐಕಾನಿಕಲ್ಲಿ ಇನ್ನೊಂದು ಬೇಸಿಕ್ ಫೀಚರ್ ಅಂದರೆ ಎಕ್ಸ್ಕ್ಲೂಸಿವ್ಲಿ ಗೆಟ್ ದಿ ಸಬ್ಮಿಷನ್ಸ್ ಇವ್ಯಾಲ್ಯೂಯೇಟೆಡ್ ಬೈ ದೇರ್ ಮೆಂಟರ್ಸ್. ಅವರಿಗೆ ಒಂದು ಕ್ವಶನ್ ಪೇಪರ್ಸ್ಗಳು ಏನು ನೀವು ಫುಲ್ ಲೆಂತ್ ಮಾಕ್ ಟೆಸ್ಟ್ ಬರೀತೀರಿ ಅದನ್ನು ಎವ್ಯಾಲ್ಯೂಯೇಷನ್ ಮಾಡ್ತಾರೆ. ನಿಮ್ಮ ಮೆಂಟರ್ಸ್ ಎವ್ಯಾಲ್ಯೂಯೇಷನ್ ಮಾಡಿ ನಿಮಗೆ ಫೀಡ್ಬ್ಯಾಕ್ ಕೊಡ್ತಾರೆ, ವಾಟ್ ಈಸ್ ಕರೆಕ್ಟ್, ವಾಟ್ ಈಸ್ ರಾಂಗ್ ಹೇಳುವಂಥದ್ದು. ಸೊ ದ್ಯಾಟ್ ಈಸ್ ವೆರಿ ಬೆನಿಫಿಷಿಯಲ್ ಫಾರ್ ಯು. ಆ್ಯಂಡ್ ದಿಸ್ ಈಸ್ ದ ಜುಡಿಷರಿ ಕೋರ್ ಪ್ರಿಪ್ರೇಷನ್ ಬ್ಯಾಚ್ ಹೇಳುವಂಥದ್ದು ನಾವು ನೋಡ್ಬೋದು. ಇಲ್ಲಿ ನವೆಂಬರ್ 4ಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ವಿಚ್ ಇಸ್ ಫಾರ್ 12 months ಡ್ಯೂರೇಷನ್. ಇದೆಲ್ಲ ಪ್ಲಸ್ ಸಬ್ಸ್ಕ್ರೈಬರ್ಸ್ಗೆ ಅವೈಲೇಬಲ್. ಬೇರೆ ಬೇರೆ ಬ್ಯಾಚಸ್ಗಳ ಡೀಟೇಲ್ಸ್ಗಳನ್ನು ಹೇಳ್ತಾ ಇದ್ದಾನೆ ನೋಡಿ. ಕರ್ನಾಟಕದವರು ವಾಟ್ ಯು ಕ್ಯಾನ್ ಡೂ ಇಸ್, ದಿಸ್ ಇಸ್ ಮೈ ಸಜೆಷನ್ ಟು ಆಲ್ ಆಫ್ ಯು ಹೂ ಆರ್ ಆಸ್ಕಿಂಗ್. ಯು ಕ್ಯಾನ್ ಪರ್ಚೇಸ್ ದಿ ಡ್ಯೂರೇಷನ್ ಆಫ್ 6 months, 6 ತಿಂಗಳದ್ದು ತೊಗೊಂಡ್ರೆ ಇಲ್ಲಿಂದ ನಿಮಗೆ ಯಾವಾಗ ಜುಡಿಷರಿ ನೋಟಿಫಿಕೇಶನ್ ಕರೀತಾರೆ ಅಲ್ಲಿ ತನಕ ನಿಮಗೆ ಅದರ ವ್ಯಾಲಿಡಿಟಿ ಇರುತ್ತೆ. ಸೊ ಇರೆಸ್ಪೆಕ್ಟಿವ್ ಆಫ್ ಬ್ಯಾಚಸ್, ಕರ್ನಾಟಕ ಅಂತ ಬ್ಯಾಚ್ ಸ್ಟಾರ್ಟ್ ಆಗಲಿ ಆಗದೇ ಇರಲಿ, ಬಟ್ ಯು get access to all my classes which I have done till now, which I'll be doing
to all my courses and to whichever batch I am teaching also you can join that. ಸೊ ಇದೆಲ್ಲ ಬಹಳ ಬೇರೆ ಬೇರೆ ರೀತಿಯ ನಿಮಗೆ ಫೀಚರ್ಸ್ ಅವೈಲೇಬಲ್ ಇದೆ. ನೀವು ಒಂದು ಸಬ್ಸ್ಕ್ರಿಪ್ಷನ್ ಜಾಯಿನ್ ಆದರೆ ಕೇವಲ ಈ ಒಂದು ಕ್ಲಾಸಿಗೆ ಅಷ್ಟೇ ಅಲ್ಲ, ಒಂದು ಬ್ಯಾಚ್ ಅಂತಲ್ಲ, ಯು ಕ್ಯಾನ್ ಜಾಯಿನ್ ಎನಿ ಆಫ್ ದ ಕೋರ್ಸ್, ಯು ಕ್ಯಾನ್ ವಾಚ್ ಎನಿ ಆಫ್ ದಿ ಕೋರ್ಸ್ ಆ್ಯಂಡ್ ಯು ಕ್ಯಾನ್ ಡೌನ್ಲೋಡ್ ದ PDF ವಿಚ್ ಹ್ಯಾಸ್ ಬಿನ್ ಅಪ್ಲೋಡೆಡ್ ಬೈ ದಿ ಎಜುಕೇಟರ್. ದ್ಯಾಟ್ ಇಸ್ ಒನ್ ಆಫ್ ದಿ ಮೇನ್ ಫೀಚರ್. ಇನ್ನೊಂದು ಹಾಗೆ ಬೇರೆ ಬೇರೆ ರೀತಿಯ ಬ್ಯಾಚಸ್ಗಳು, ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ಅ ಪರ್ಟಿಕ್ಯುಲರ್ ಬ್ಯಾಚ್, ಆ ಬ್ಯಾಚ್ ಮುಖಾಂತರ ನಾನು ಹೋಗ್ತೇನೆ ಅಂತ ಇದ್ದರೆ ಆವಾಗ ಇಲ್ಲಿ ಕ್ಯಾಪ್ಸಲ್ ಕೋರ್ಸ್ ಫಾರ್ ಜುಡಿಷರಿ ಬ್ಯಾಚ್. ಸೊ ಪ್ರತಿ ತಿಂಗಳು ಅಟ್ಲೀಸ್ಟ್ ಒಂದು ಬ್ಯಾಚ್ ಅಥವಾ 2 ಬ್ಯಾಚ್ ಲಾಂಚ್ ಆಗ್ತಾ ಇರುತ್ತೆ. ಯು ಕ್ಯಾನ್ ಜಾಯಿನ್ ಆನ್ ಯುವರ್ ಓನ್ ಪೇಸ್. ಯಾಕೆಂದರೆ ಶಾರ್ಟ್ ಟರ್ಮ್ ಬ್ಯಾಚಸ್ಗಳಿರ್ತವೆ, ಲಾಂಗ್ ಟರ್ಮ್ ಬ್ಯಾಚಸ್ಗಳಿರ್ತವೆ. You can join according to that. This is commencing, this is already commenced on November 11th, which is for 3 months duration. ಇಲ್ಲಿ ನಾನು ಕೂಡ ಇರುವಂಥದ್ದು. ಹಾಗೆ ರ್ಯಾಪಿಡ್ ರಿವಿಷನ್ ಜುಡಿಷರಿ ಬ್ಯಾಚ್ ಅಂತ ಇದೆ, ಇದು ಕೂಡ October 27th 6 months ಗೆ ಇದ್ದಿದ್ದ ಒಂದು ಬ್ಯಾಚ್ ಇದು. ಹಾಗೆ ಎಕ್ಸ್ಟೆನ್ಸಿವ್ ಜುಡಿಷಿಯಲ್ ಪ್ರಿಪ್ರೇಷನ್ ಬ್ಯಾಚ್ ಅಂತ ಇದೆ, ಇದನ್ನು ಕೂಡ ನೀವು ಜಾಯಿನ್ ಆಗ್ಬೋದು. ಮತ್ತು ಇದು ನೋಡಿ, ಎಲ್ಲ ರಾಜಸ್ಥಾನ್ ಜುಡಿಷಿಯಲ್ ಸರ್ವಿಸ್ ಎಕ್ಸಾಮ್ಸ್ ಲರ್ನರ್ಸ್ ಇವರೆಲ್ಲ ಹೂ ಹ್ಯಾಡ್ ಸ್ಟಡಿಡ್ ಆನ್ ದಿ ಪ್ಲಾಟ್ಫಾರ್ಮ್ ಆಫ್ ಅನ್ಅಕಾಡೆಮಿ ಲರ್ನರ್ಸ್. ಸೊ ನಾನು ಬಹಳಷ್ಟು ನಿನ್ನೆ ಅಷ್ಟೇ ಕರ್ನಾಟಕ ಮೇನ್ಸ್ ಎಕ್ಸಾಮ್ಸ್ ರಿಸಲ್ಟ್ಸ್ ಅನೌನ್ಸ್ ಆಯಿತು. ಹಲವಾರು ಜನ ಹೇಳಿದ್ದಾರೆ, ಕ್ಲಿಯರ್ ಆಗಿದ್ದಾರೆ ಮೇನ್ಸ್ ಎಕ್ಸಾಮ್ಸ್ ಬೈ ವಾಚಿಂಗ್ ಅನ್ಅಕಾಡೆಮಿ ಕ್ಲಾಸಸ್. ಸೊ ಇಟ್ಸ್ ಅ ವೆರಿ ಗುಡ್ ಥಿಂಗ್ ಟು ನೋ ದ್ಯಾಟ್ ಸಮ್ ಆಫ್ ದೆಮ್ ಹ್ಯಾವ್ ಕ್ಲಿಯರ್ಡ್, ಬಟ್ ಇಂಟರ್ವ್ಯೂ ಕೂಡ ಇದೆ. ಸೊ ಮಾಕ್ ಇಂಟರ್ವ್ಯೂಸ್ ವೀಡಿಯೋಸ್ಗಳು ಅವೈಲೇಬಲ್ ಇದೆ ನಿಮಗೆ, ಯೂಟ್ಯೂಬಲ್ಲಿ ಕೂಡ ಸಿಗುತ್ತೆ. ಹಾಗೆ ಅನ್ಅಕಾಡೆಮಿ ಪ್ಲ್ಯಾಟ್ಫಾರ್ಮಲ್ಲಿ ಇಫ್ ಯು ಪರ್ಚೇಸ್ ಐಕಾನಿಕ್ ಸಬ್ಸ್ಕ್ರಿಪ್ಷನ್ ದ್ಯಾಟ್ಸ್ ಆಲ್ಸೋ ಅವೈಲೇಬಲ್. ಸೊ ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ಹಾರ್ಟಿ ಕಾಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು. ಓಕೆ, ಆ್ಯಂಡ್ ಇದನ್ನು ನಾನು ಹೇಳಿದಾಗ ದಿಸ್ ಇಸ್ ಐಕಾನಿಕ್ ಸಬ್ಸ್ಕ್ರಿಪ್ಷನ್. ಐಕಾನಿಕ್ ಸಬ್ಸ್ಕ್ರಿಪ್ಷನ್ ತೊಗೊಂಡ್ಕೊಳ್ಳಿ, ಏನಾಗುತ್ತೆ ನಿಮಗೆ ಮೆಂಟರ್ಶಿಪ್ ಇರುತ್ತೆ. ಮೇನ್ ಇರುವಂಥದ್ದು ನಿಮ್ಮ ಮೆಂಟರ್ಸ್ ನಿಮ್ಮ ಭಾಷೆಯಲ್ಲಿ ನಿಮಗೆ ತರಬೇತಿ ಕೊಡ್ತಾರೆ. ನೀವು ಸೆಷನ್ಸ್ ಬುಕ್ ಮಾಡ್ಬೋದು, ಲೈವ್ ಡೌಟ್ ಸಾಲ್ವಿಂಗ್ ಫೆಸಿಲಿಟಿ ಇರುತ್ತೆ. ಹಾಗೆ ಟೆಸ್ಟ್ ಸಿರೀಸ್, ಕಂಪ್ಲೀಟ್ ಆಗಿ ಒಂದು ಟೆಸ್ಟ್ ಸಿರೀಸ್ ಇರುತ್ತೆ. ಹಾಗೆ ಪ್ಲಸ್ ಕೋರ್ಸ್ನ ಎಲ್ಲ ಬೆನಿಫಿಟ್ಗಳು ಸಿಗ್ತವೆ. ಹಾಗೆ ಮಾಕ್ ಇಂಟರ್ವ್ಯೂ ವೀಡಿಯೋಸ್, ಇಂಟರ್ವ್ಯೂ ಹೇಗೆ ಮಾಡಬೇಕು ಅಂತ ನಿಮ್ಗೆ ಗೊತ್ತಿರಬೇಕಲ್ಲ, ಹೇಗೆ ಅಟೆಂಡ್ ಆಗಬೇಕು ಹೇಳುವಂಥದ್ದು. ಸೊ ಅದಕ್ಕೋಸ್ಕರ ಮಾಕ್ ಇಂಟರ್ವ್ಯೂ ವೀಡಿಯೋಸ್ ನೋಡುವಂಥದ್ದು ಬಹಳ ಮುಖ್ಯ. ಯಾವ ರೀತಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಬೇಕು, ಯಾವ ರೀತಿಯಲ್ಲಿ ನಾವು ಅಪ್ಲಿಕೇಶನ್ಸ್ ನಾವು ಯಾವ ಸೈಡ್ ಪ್ರಾಕ್ಟೀಸ್ ಮಾಡ್ತಿರ್ತೇವೆ, ಸೊ ಅದರಲ್ಲಿ ಸ್ವಲ್ಪ ಥರೋ ಇರಬೇಕು. ಸಿವಿಲ್ ಸೈಡ್ ಆದರೆ ಸಿವಿಲ್, ಕ್ರಿಮಿನಲ್ ಸೈಡ್ ಆದರೆ ಕ್ರಿಮಿನಲ್, ಲೈಕ್ ಬೇಸಿಕ್ ಹೌ ಯು ಮಸ್ಟ್ ಬಿ ನೋಯಿಂಗ್ ಟು ಸೇ ಅಬೌಟ್ ಯುವರ್ ಸೆಲ್ಫ್. ನೀವು ನಿಮ್ಮನ್ನು ಹೇಗೆ ನೀವು ಬಿಂಬಿಸ್ಕೊಳ್ತೀರಿ, ಹೌ ಕಾನ್ಫಿಡೆಂಟ್ ಯು ಆರ್, ಹೌ ಇಸ್ ಯರ್ ಪರ್ಸ್ನಾಲಿಟಿ, ನಿಮ್ಮ ವ್ಯಕ್ತಿತ್ವ ಹೇಗೆ. ಲಾ ಪಾಯಿಂಟ್ಸ್ ಖಂಡಿತವಾಗಿಯೂ ಇರುತ್ತೆ, ಅದನ್ನು ನಾವು ಓದ್ಕೊಳ್ಳಬೇಕು. ಆದರೆ ಅದಕ್ಕಿಂತ ಮುಖ್ಯವಾಗಿ ನೀವು ಎಷ್ಟು ಕಾನ್ಫಿಡೆಂಟ್ ಆಗಿ ನೀವು ಕಾಣಿಸ್ಕೊಳ್ತೀರಿ, ಅದು ಬಹಳ ಮುಖ್ಯ. ಸೊ ಯಾವುದೇ ಭಾಷೆ ಇರಲಿ, ಇಂಗ್ಲೀಷ್ ಇರಲಿ, ಕನ್ನಡ ಇರಲಿ, ಹಿಂದಿ ಇರಲಿ, ಬಟ್ ದ ಕಾನ್ಫಿಡೆನ್ಸ್ ವಿಚ್ ಯು ಶೋ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಮಸ್ತೆ ಪಾದನ್ಜಿ, ನಮಸ್ತೆ. ಓಕೆ, ಸೊ ದಿಸ್ ಇಸ್ ಆಲ್ ರಿಗಾರ್ಡಿಂಗ್ ಐಕಾನಿಕ್. ಆ್ಯಂಡ್ ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿರ್ಬೋದು. ಸೊ ಇಟ್ಸ್ ಆಲ್ರೆಡಿ ಇಟ್ ಹ್ಯಾಸ್ ಅಬೌಟ್ 33,000 subscribers. And this is a new channel which has been created, which has been launched by Unacademy Judiciary batch team only, and that's known as Judiciary Prep with Unacademy. So ಎರಡು ಕ್ಲಾಸಲ್ಲಿ, ಎರಡು ಯೂಟ್ಯೂಬಲ್ಲಿ ಕೂಡ ನಾನು ಕನ್ನಡ ಕ್ಲಾಸ್ಗಳನ್ನು ತೊಗೊಳ್ತಾ ಇರ್ತೇನೆ. ಯು ಕ್ಯಾನ್ ಜಾಯಿನ್. ಆಲ್ರೆಡಿ ಹಲವಾರು ಕ್ಲಾಸ್ಗಳನ್ನ ತೊಗೊಂಡಿದ್ದೇನೆ. ಹಾಗೆ ದಿಸ್ ಇಸ್ ಮೈ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಇಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಅನ್ಅಕಾಡೆಮಿಲಿ ನನ್ನ ಪ್ರೊಫೈಲ್ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ಕೂಡ ನೀವು ಜಾಯಿನ್ ಆಗ್ಬೋದು. ಸೊ ಎನಿ ಡೌಟ್ಸ್ ಯು ಆರ್ ಫ್ರೀ ಟು ಆಸ್ಕ್. ಏನಾದ್ರು ಡೌಟ್ಸ್ ಇದ್ದರೆ ಕೇಳ್ಬೋದು. ಬಹಳ ದಿನ ಇಲ್ಲ ಕರ್ನಾಟಕ ಇಂಟರ್ವ್ಯೂಸ್ಗೆ. ಸೊ ಪ್ಲೀಸ್ ರೀಡ್ ಪ್ರಾಪರ್ಲಿ, ಲೈಕ್ ವಾಟ್ ಎವರ್ ಯು ಹ್ಯಾವ್ ಸ್ಟಡಿಡ್ ಟಿಲ್ ನೌ ಅದನ್ನು ಜಸ್ಟ್ ಇನ್ನೂ ರಿವೈಸ್ ಮಾಡಿ. ಕರೆಕ್ಟ್ ಪ್ರಾವಿಷನ್ಸ್, ಹೆಚ್ಚಾಗಿ ಪ್ರಾಕ್ಟಿಕಲ್ ಬೇಸ್ಡ್ ಕ್ವಶನ್ಸ್ ಯಾವುದು, ಅದನ್ನು ನೀವು ನೋಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗತ್ತೆ. ಓಕೆ, ಸೊ ನಾಳೆ ಸೇಮ್ ಟೈಮ್ 9:30 10:30 ತನಕ, 9:30 10:00 ತನಕ. ಆ್ಯಕ್ಚುಲಿ ಇಟ್ ಈಸ್ ಬೇಸ್ಡ್ ಆನ್ ಮೋಟರ್ ವೆಹಿಕಲ್ ಆ್ಯಕ್ಟ್. ಟ್ರಾಫಿಕ್ ರೂಲ್ಸಲ್ಲಿ ಏನೇ ನಾವು ಮಿಸ್ಟೇಕ್ಸ್ ಮಾಡ್ತೇವೆ, ವಿಚ್ ಮೇಲೆ ಇಟ್ಟು ಸರ್ಟನ್ ಕೈಂಡ್ ಆಫ್ ಒಫೆನ್ಸಸ್ ಯಾವುದ್ಯಾವುದು ಇರಬಹುದು ಹೇಳುವಂಥದ್ದನ್ನು ನೋಡುವಂಥದ್ದು ಈ ಒಂದು ಟುಮಾರೋಸ್ ಕ್ಲಾಸಲ್ಲಿ, ನಾಳೆಯ ಕ್ಲಾಸಲ್ಲಿ ನಾವು ಲೆಟ್ಸ್ ಡಿಸ್ಕಸ್ ಇನ್ ಅ ವೆರಿ ಲೈಕ್ ಐ ವಾಂಟ್ ಸೇ ಇನ್ ಅ ವೆರಿ ಡೀಟೇಲ್ ಮ್ಯಾನರ್, ಬಟ್ ಲೆಟ್ಸ್ ಹ್ಯಾವ್ ದೋಸ್ ಪಾಯಿಂಟ್ಸ್. ಆ ಪಾಯಿಂಟ್ಸ್ ಯಾವುದು
ಲೆಟ್ಸ್ ಹ್ಯಾವ್ ಅ ಗ್ಲಿಮ್ಸ್ ಆಫ್ ಇಟ್. ಅದನ್ನು ಜಸ್ಟ್ ಗ್ಲಿಮ್ಸ್ ನೋಡಿ ವಿ ಕ್ಯಾನ್ ಗೆಟ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಕರ್ನಾಟಕ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಗೆ ನಾನು ಆ್ಯಕ್ಚುಲಿ 30 MCQ ಸೀರೀಸನ್ನು ಮಾಡ್ತಾ ಇರುವಂಥದ್ದು. ಆಲ್ರೆಡಿ ಐ ಹ್ಯಾವ್ ಕಂಪ್ಲೀಟೆಡ್ 6 MCQ ಸೀರೀಸ್. The next upcoming is on tomorrow, that's Thursday. I'll be doing it on 9 PM. Unacademy ಆದರೆ ನನ್ನ ಕ್ಲಾಸಸ್ ಸಂಜೆ 9 PM ಅಂತ, ಇದು 9 AM ಸಾರಿ. ಯೂಟ್ಯೂಬಲ್ಲಿ ನಾಳೆ 9:30 AM to 10:30 AM ಬೆಳಿಗ್ಗೆ ಇರುವಂಥದ್ದು. This is all about IPC questions based on illustrations. So if any doubts, please feel to contact and let us have a proper understanding of each topic and principle. Okay, so see you all in my next class. ಹೀಗೆ ಈ ಎಲ್ಲ ಒಂದು ಕ್ಲಾಸಸ್ಗಳನ್ನು ಅಟೆಂಡ್ ಆಗಿ, ಡು ನಾಟ್ ಮಿಸ್ ಎನಿ ಆಫ್ ದಿ ಕ್ವಶನ್ಸ್. ನೀವು ಕೂಡ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿ, ಯಾಕೆ ಈ ಆಪ್ಷನ್ಸ್ ಕರೆಕ್ಟ್ ಇರ್ಬೋದು, ಯಾಕೆ ಈ ಆಪ್ಷನ್ಸ್ ರಾಂಗ್ ಇರ್ಬೋದು ಅಂತ ಹೇಳಿ. ಜಸ್ಟ್ ಹ್ಯಾವ್ ಎನ್ ಅನಾಲಿಸಿಸ್ ಆಫ್ ದೋಸ್ ಪರ್ಟಿಕ್ಯುಲರ್ ಕ್ವಶನ್ಸ್. ಸೊ ಥ್ಯಾಂಕ್ ಯು ಆಲ್ ಆಫ್ ಯು. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ